ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಇದೀಗ ಸ್ಫೂರ್ತಿಧಾರೆಯನ್ನ ಶುರು ಮಾಡುವಂತಹ ಸಮಯ. ಕರೆಕ್ಟಾಗಿ 4:03 ಆಗಿದೆ. ಆಗಲೇ ಹೇಳಿದ ಹಾಗೆ ಇವತ್ತು ನಮ್ಮ ಜೊತೆಯಾಗಿ ಡಾಕ್ಟರ್ ದೀಪ್ತಿ ಗಣಪತಿ ಅವರು ಇರ್ತಾರೆ. ಇವರು ಐಐಎಂ ಬೆಂಗಳೂರಿನಲ್ಲಿ ಮ್ಯಾನೇಜ್ಮೆಂಟ್ ಕಮ್ಯುನಿಕೇಷನ್ ವಿಭಾಗದ ವಿಸಿಟಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್. 20 ವರ್ಷಗಳ ಅನುಭವವನ್ನು ಹೊಂದಿರುವಂತಹ ಇವರು ಕ್ಲೈಮೇಟ್ ಕಮ್ಯುನಿಕೇಷನ್ ಹಾಗೆ ಲೀಡರ್ಶಿಪ್ ಮತ್ತೆ ಆರೋಗ್ಯ ಸಂವಹನ ಕ್ಷೇತ್ರಗಳಲ್ಲಿ ಪ್ರಮುಖ ಚಿಂತಕರಾಗಿದ್ದಾರೆ. ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿ ಪಡೆದುಕೊಂಡು ನಂತರ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪತ್ರಕರ್ತೆಯಾಗಿ 2005ರಿಂದ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ರು. ಹಲವಾರು ಮಾಧ್ಯಮ ಸಂಸ್ಥೆಗಳೊಟ್ಟಿಗೆ ಕೆಲಸ ಮಾಡಿದ್ರು. ಮತ್ತೆ ರೋಟರಿ ಇಂಟರ್ನ್ಯಾಷನಲ್ನ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಫೆಲೋ ಆಗಿ ನ್ಯೂಜಿಲೆಂಡ್ಗೆ ಕೂಡ ಆಯ್ಕೆ ಆಗಿದ್ರು. ಅಲ್ಲಿ ಅವರು ಮಾಧ್ಯಮ ಸಂಸ್ಥೆಗಳೊಟ್ಟಿಗೆ ಕೆಲಸ ಮಾಡಿ ಆಕ್ಲ್ಯಾಂಡ್ ಪ್ರಮುಖ ರೇಡಿಯೋ, ಟಿವಿ ಮತ್ತೆ ಡಿಜಿಟಲ್ ಮಾಧ್ಯಮಗಳಲ್ಲೂ ಕೂಡ ಭಾಗವಹಿಸಿದ್ರು. 2007ರಲ್ಲಿ ಸಿಎನ್ಎನ್ ಯಂಗ್ ಜರ್ನಲಿಸ್ಟ್ ಪ್ರಶಸ್ತಿಗೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಅಂತಿಮ ಸ್ಪರ್ಧಿಯಾಗಿ ಆಯ್ಕೆಯಾದವರು ಇವರು. ಹಾಗೆಯೇ ಈಗ ಕಳೆದ 9 ವರ್ಷಗಳಿಂದ ಅವರು ಸ್ನಾತಕೋತ್ತರ ಮಟ್ಟದಲ್ಲಿ ಐಐಎಂ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡ್ತಾ ಇದ್ದಾರೆ. ಬಿಸಿನೆಸ್ ಕಮ್ಯುನಿಕೇಷನ್, ಸ್ಟೋರಿ ಟೆಲ್ಲಿಂಗ್ ವಿತ್ ಡೇಟಾ ಹಾಗೆ ಸೃಜನಾತ್ಮಕ ಬರವಣಿಗೆ, ಪರಿಣಾಮಕಾರಿ ಸಂವಹನ, ಡಿಜಿಟಲ್ ಯುಗದ ಸಂವಹನ ಮತ್ತೆ ಆರೋಗ್ಯ ಸಂವಹನ, ಇಎಸ್ಡಿ ಮತ್ತೆ ನಾಯಕತ್ವ ಸಂವಹನ, ಸಂಶೋಧನೆ ಇತ್ಯಾದಿ ವಿಚಾರಗಳ ಕುರಿತು ಇವರು ವಿದ್ಯಾರ್ಥಿಗಳಿಗೆ ಪಾಠವನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಪತ್ರಿಕೋದ್ಯಮ ಹಾಗೆ ಲೇಖನ ಮತ್ತು ಈಗ ಪ್ರಾಧ್ಯಾಪಕ ವೃತ್ತಿ ಈ ಮೂರನ್ನು ಕೂಡ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇರುವಂತಹ ದೀಪ್ತಿ ಅವರು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿರೋದು ಯಾವುದರ ಕುರಿತಾಗಿ ಅಂದರೆ ಕ್ಲೈಮೇಟ್ ಚೇಂಜ್ನ ಕುರಿತಾಗಿ, ಕ್ಲೈಮೇಟ್ನ ಕುರಿತಾಗಿ ಮತ್ತು ಈ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯಿಂದ ನಮ್ಮ ಒಂದು ಮನುಷ್ಯರ ಮೇಲೆ ಆಗ್ತಾ ಇರುವಂತಹ ಪ್ರಭಾವ, ನಮ್ಮ ಆರೋಗ್ಯದ ಮೇಲೆ, ನಮ್ಮ ನ್ಯೂಟ್ರಿಷನ್ನ ಮೇಲೆ ಆಗ್ತಾ ಇರುವಂತಹ ಪ್ರಭಾವ, ಈ ಎಲ್ಲದರ ಕುರಿತು ತುಂಬಾ ವಿಸ್ತೃತವಾಗಿ ಮಾತನಾಡಬಲ್ಲವರು ಇವರು. ಇವರೊಟ್ಟಿಗಿನ ಮಾತುಕತೆ ಇವತ್ತಿನ ವಿಶೇಷ ಅಂತ ಹೇಳಿದ್ದೀನಿ. ಆಗಲೇ ಹೇಳಿದ ಹಾಗೆ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಮೇಡಮು. ಇನ್ನೇನು ಅವರು ನಮ್ಮ ಸ್ಟುಡಿಯೋಗೆ ಆಗಮಿಸ್ತಾರೆ. ಬಂದ ಕೂಡಲೇ ಮಾತುಕತೆ ಶುರು ಮಾಡ್ತೀವಿ. ಅಂದಹಾಗೆ ಇವತ್ತು ವರ್ಲ್ಡ್ ಅರ್ತ್ ಡೇನ ಕೂಡ ಆಚರಿಸ್ತಾ ಇದ್ದೀವಿ. ಅಂದ್ರೆ ಒಂದು ಇಡೀ ವಾರವನ್ನ ಭೂಮಿ ವಾರವನ್ನಾಗಿ ಆಚರಿಸ್ತೀವಿ. ಮತ್ತು ಈ ನಿಟ್ಟಿನಲ್ಲಿ ಇವರು ಮಾಡಿರುವಂತಹ ಕೆಲಸಗಳು ಮತ್ತು ಇವತ್ತಿನ ಮಾತುಕತೆ ಇನ್ನ ಹೆಚ್ಚು ಪ್ರಸ್ತುತ ಅಂತ ನಿಮಗೆ ಅನ್ಸೋದ್ರಲ್ಲಿ ಸಂಶಯ ಇಲ್ಲ. ಮತ್ತೆ ಡಾಕ್ಟರ್ ದೀಪ್ತಿ ಗಣಪತಿ ಅವರಿಗೆ ಏನಾದರೂ ಪ್ರಶ್ನೆಯನ್ನು ಕೇಳಬೇಕು ಅಂತ ಇದ್ರೆ ಖಂಡಿತ ರೆಡಿ ಮಾಡಿ ಇಟ್ಕೊಂಡಿರಿ, ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ನಮ್ಮ ಮಾತುಕತೆಯಲ್ಲಿ ಡಾಕ್ಟರ್ ದೀಪ್ತಿ ಗಣಪತಿ ಅವರು ಇರ್ತಾರೆ ಅಂತ ಹೇಳಿದ್ದೀವಿ. ಇವರು ಕ್ಲೈಮೇಟ್ ಚೇಂಜ್ ನ ಕುರಿತಾಗಿ ವಿಶೇಷವಾಗಿ ರಿಸರ್ಚ್ ನ ಮಾಡಿದವರು, ಹಾಗೆ ಬಹಳಷ್ಟು ಆರ್ಟಿಕಲ್ಸ್ ನ ಕೂಡ ಪಬ್ಲಿಷ್ ಮಾಡಿದವರು. ಮತ್ತು ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ನಾವು ಎಷ್ಟೆಲ್ಲಾ ವಿಚಾರಗಳನ್ನ ಓದ್ತಾ ಇರ್ತೀವಿ. ಆಲ್ಮೋಸ್ಟ್ 22 ಮಿಲಿಯನ್ ಲೇಖನಗಳನ್ನ ಸಂಗ್ರಹ ಮಾಡಿ ನೋಡಿದಾಗ ಗೊತ್ತಾದಂತಹ ಅಂಶ ಏನು ಅಂದ್ರೆ, ಒಂದು ಹವಾಮಾನದ ಕುರಿತು ಅಂದ್ರೆ ಪ್ರಕೃತಿಯ ಆರೋಗ್ಯದ ಕುರಿತು, ಮತ್ತಿನ್ನೊಂದು ಮನುಷ್ಯನ ಆರೋಗ್ಯದ ಕುರಿತು ಲೇಖನಗಳ ಸಂಖ್ಯೆಯೇ ಬಹಳ ಕಡಿಮೆ ಅಂತ. ಮಿಕ್ಕೆಲ್ಲಾ ವಿಷಯದ ಬಗ್ಗೆ ಮಾತಾಡ್ತೀವಿ, ಆದರೆ ಈ ವಿಷಯಗಳ ಬಗ್ಗೆ ಯಾಕೆ ಮಾತಾಡಲ್ಲ, ಯಾಕೆ ಮಾತಾಡಬೇಕು ಅನ್ನೋದರ ಕುರಿತಾಗಿರುತ್ತೆ ಇವತ್ತಿನ ಮಾತುಕತೆ. ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಡಾಕ್ಟರ್ ದೀಪ್ತಿ ಗಣಪತಿ ಅವರು ಸದ್ಯಕ್ಕೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿನ ಜಗದ್ವಿಖ್ಯಾತ ಟ್ರಾಫಿಕ್ನ ಯಾರಾದ್ರೂ ಕೂಡ ಸಿಕ್ಕಾಕೊಳ್ಳದೆ ಬಚಾವಾಗಿ ಬರೋಕೆ ಸಾಧ್ಯನಾ? ಹಾಗಾಗಿ ಅವರಲ್ಲಿದ್ದಾರೆ. ಅವರು ಬಂದ ಕೂಡಲೇ ನಮ್ಮ ಮಾತುಕತೆ ಶುರು ಆಗುತ್ತೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ. ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಆಗ್ಲೇ ಹೇಳಿದ ಹಾಗೆ ಡಾಕ್ಟರ್ ದೀಪ್ತಿ ಗಣಪತಿ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಬೆಂಗಳೂರಿನ ಜಗದ್ವಿಖ್ಯಾತ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಅದು ಈ ಸುಡು ಬಿಸಿಲಿನಲ್ಲಿ ನಮ್ಮನ್ನ ಮೀಟ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸೋದು ನಮ್ಮ ಕರ್ತವ್ಯ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ. ಡಾಕ್ಟರ್ ದೀಪ್ತಿ ಗಣಪತಿ ಈ ಹೆಸರು ನೋಡಿದ ತಕ್ಷಣ ನೆನಪಾಗೋದು ಪತ್ರಿಕೆಯಲ್ಲಿ ನಿಮ್ಮ ಲೇಖನಗಳು. ಅದಾದ ನಂತರ ನೀವು ಜರ್ನಲಿಸಂನಲ್ಲಿ ಬೇರೆ ಬೇರೆ ವಿಚಾರಗಳ ಕಡೆ ಗಮನ ಕೊಟ್ರಿ, ಬೇರೆ ಬೇರೆ ವೃತ್ತಿಗಳನ್ನ ಅನುಸರಿಸಿದ್ರಿ. ಇವಾಗ ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ನೀವು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಐಐಎಂ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ನಿಮ್ಮ ಎಲ್ಲ ಆರ್ಟಿಕಲ್ಸ್ ಇರ್ತಾ ಇದ್ದಿದ್ದು ಪ್ರಕೃತಿಯ ಕುರಿತು, ಕ್ಲೈಮೇಟ್ ಚೇಂಜ್ ನ ಕುರಿತು, ಹಾಗೆ ನಮ್ಮ ಫುಡ್, ಲೈಫ್ ಸ್ಟೈಲ್ ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ರಿ ನೀವು. ಸೊ ಇವತ್ತಿನ ಕಾಲಕ್ಕೆ ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಹೇಗೆ ನಮ್ಮನ್ನ ಅಫೆಕ್ಟ್ ಮಾಡಿದೆ, ಹೇಗೆ ನಮ್ಮನ್ನ ತನ್ನ ಪಾಶದಲ್ಲಿ ಹಾಕೊಂಡ್ಬಿಟ್ಟಿದೆ ಅಂತ, ಇವಾಗ ಅದನ್ನ ನಾವು ಹೇಗೆ ಗುರುತಿಸಬಹುದು ಅಂತ. ಮುಖ್ಯವಾಗಿ ಇವಾಗ ಯಾರಾದ್ರೂ ವೆಸ್ಟರ್ನ್ ಘಾಟ್ಸ್ ಕಡೆಗೆ, ಪಶ್ಚಿಮ ಘಟ್ಟಗಳ ಕಡೆಗೆ ಟೂರ್ಗೆ ಆತರ ಎಲ್ಲ ಹೋದ್ರೆ, ಚಿಕ್ಕಮಗಳೂರು ಅಲ್ಲಿಗೆಲ್ಲ ಹೋಗಕ್ ತುಂಬಾ ಇಷ್ಟ ಆಗತ್ತೆ ನಮ್ಗೆ. ಮುಂಚಿಗೂ ಇವಾಗೂ ಈ ಕ್ಲೈಮೇಟ್ ಚೇಂಜ್ ಇಂದ ಎಂಥ ಡಿಫ್ರೆನ್ಸ್ ನಾವು ಗಮನಿಸಬಹುದು? ಧನ್ಯವಾದ. ನೀವು ಇಲ್ಲಿ ಇವತ್ತು ನನ್ನ ಅರ್ತ್ ಡೇ ದಿನ ಕರೆದಿದ್ದೀರಾ. ಐ ಥಿಂಕ್ ಇಟ್ಸ್ ಸೋ ಇಂಪಾರ್ಟೆಂಟ್ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡೋದು. ಯಾಕಂದರೆ ನೀವು ಕೇಳಿದ ಹಾಗೆ ಏನು ನೋಟಿಸ್ ಮಾಡ್ತಾ ಇದ್ದೀವಿ ನಾವು, ಯಾಕೆ ಜನರು ಇವಾಗ ಚಿಕ್ಕಮಂಗ್ಳೂರು ಕಡೆ, ಕೊಡಗು ಕಡೆ ಹೋಗ್ತಾರೆ? ಯಾಕಂದರೆ ಅವ್ರಿಗೆ ಪ್ರಕೃತಿ ಜೊತೆ ಇರಬೇಕು. ಈ ಸಿಟಿಯಲ್ಲಿರೋ ಏರ್ ಪೊಲ್ಯೂಷನ್, ಟ್ರಾಫಿಕ್ಕಿಂದ ಅವ್ರಿಗೆ ಒಂದು
ಪೀಸ್ ಆಫ್ ಮೈಂಡ್, ಬಿಡುಗಡೆ ಬೇಕು. ಆದ್ರೆ ಅಲ್ಲಿ ಹೋದ್ರೆ ನಾವು ಭ್ರಮರಿ ಪ್ರಾಣಾಯಾಮ ಅಂತ ದಿನ ಮಾಡ್ತೀವಿ ನಮ್ಮ ಪಾರ್ಕ್ ಅಲ್ಲಿ. ಅದೇನು ಅದು ಭ್ರಮರಿ ಅಂದ್ರೆ ಬೀಸ್ ಅಲ್ವಾ, ಬಸ್ಸಿಂಗ್ ಆಫ್ ದ ಬೀಸ್ ಸೌಂಡ್ ಮಾಡ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅಲ್ಲಿ ಚಿಕ್ಕಮಂಗ್ಳೂರು ಕೊಡಗುಗೆ ಹೋದಾಗ ಆ ಬೀಸ್ ಪಾಪ್ಯುಲೇಷನ್ನೇ ಕಮ್ಮಿ ಆಗ್ತಾ ಬರ್ತಾ ಇದೆ. ಜೇನು ಹುಳ ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಇಕೋಸಿಸ್ಟಮ್ಗೆ. ಸೊ ಇತ್ತೀಚೆಗೆ ನಾನು ನನ್ನ ಸ್ಟೂಡೆಂಟ್ಸ್ನ ಸ್ವಿಟ್ಜರ್ಲೆಂಡ್ಗೆ ಕರ್ಕೊಂಡು ಹೋಗಿದ್ದೆ ಒಂದು ಕೋರ್ಸ್ ಮಾಡಲಿಕ್ಕೆ. ಅಲ್ಲಿ ಅವರು ಏನ್ ನೋಟಿಸ್ ಮಾಡಿದ್ರು ಅಂದ್ರೆ ನಿಶಬ್ದವಾದ ವಾತಾವರಣ. ಅವಾಗ ಅವರಲ್ಲಿ ಒಳಗಡೆ ಕನೆಕ್ಟ್ ಆಗ್ಲಿಕ್ಕೆ ಅವ್ರಿಗೆ ಅದು ಅವಕಾಶ ಕೊಡ್ತು. ಸೊ ಹಾಗಾಗಿ ಸೌಂಡ್ ಇಟ್ ಎಫೆಕ್ಟ್ಸ್ ಅಸ್ ಇನ್ ಮೆನಿ ವೇಸ್. ಹೆಲ್ತ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಇವಾಗ ಸಿಟಿಗಳಲ್ಲಿ ಕನ್ಸ್ಟ್ರಕ್ಷನ್ ಸೌಂಡ್, ಟ್ರಾಫಿಕ್ ಸೌಂಡ್, ನಾವು ಪಕ್ಷಿಗಳ ಹಾಡು, ನಾವು ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಮಾತಾಡ್ತೀವಿ. ಅದರಲ್ಲಿ ಅವ್ರು ಹೇಳ್ತಾರೆ, ನೀವು ಇಫ್ ಯು ಲಿಸನ್ ಟು ಬರ್ಡ್ ಸಾಂಗ್ಸ್, ಜಸ್ಟ್ ಅ ನಾರ್ಮಲ್ ಬರ್ಡ್ ಸಾಂಗ್, ಇಟ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಯೋರ್ ವೆಲ್ ಬೀಯಿಂಗ್. ಸೊ ಈ ತರ ನಾವು ಈ ವ್ಯತ್ಯಾಸವನ್ನು ನೋಡ್ಬೋದು. ಮತ್ತೆ ಬೇಸಿಗೆಯಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದೀವಿ, ಈ ಸತಿ ತುಂಬಾ ತಾಪಮಾನ ಜಾಸ್ತಿ ಆಗಿದೆ, ಇದು ಹೆಚ್ಚು ಆಗ್ತಾನೆ ಇರುತ್ತೆ. ಇನ್ನು 3 ವರ್ಷದಲ್ಲಿ ನಾವು ಅದು 1.5 ಡಿಗ್ರೀಸ್ ಸೆಲ್ಸಿಯಸ್ ನ ಏನು 20 ವರ್ಷ ಹಿಂದೆ ಹೇಳ್ತಾ ಇದ್ವಿ, ಇವಾಗ 3 ವರ್ಷಗಳಲ್ಲಿ ನಾವು ಅದನ್ನ ರೀಚ್ ಮಾಡ್ತೀವಿ. ಸೊ ಅದ್ರ ಈ ಪ್ರಭಾವ ಎಲ್ಲ ಕಡೆ ಕಾಣ್ತಾ ಇದೆ. ಹೌದು ಹೌದು. ಬೆಂಗಳೂರು ಅಂದ್ರೆ ಎಸಿ ಸಿಟಿ ಅಂತ ಹೇಳ್ತಾ ಇದ್ವಿ, ಇವಾಗ ಎಸಿ ಸಿಟಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಮನೆಯಲ್ಲಿ ಎಸಿ ಟರ್ನ್ ಮಾಡದೆ ಇರೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಆಗಿದೆ. ಮತ್ತೆ ಹೊರಗಡೆ ಬಿಸಿಲಿನಲ್ಲಿ ಜನ ಎಷ್ಟು ಬಳಲಿ ಹೋಗ್ತಿದ್ದಾರೆ ಅಂದ್ರೆ ಹೀಟ್ ಸ್ಟ್ರೋಕ್ ಆಗಿ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಹೌದು, ಇವಾಗ ನಿಜಕ್ಕೂ ಆಶ್ಚರ್ಯ. ಹೌದು, ಪ್ರಕಟಣೆಗಳು ಬರ್ತಾ ಇದೆ ವಾಟ್ಸ್ಆಪ್ ಮೂಲಕ, ನೀವು ಈ ಕಾಲದಿಂದ ಈ ಟೈಮ್ಗೆ ಹೊರಗಡೆ ಬರಬೇಡಿ. ಇದು ಅನ್ಹರ್ಡ್ ಆಫ್. ಈ 1 ವರ್ಷದಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ನಾವು ಗಮನಿಸಬೇಕು. ಹೌದು. ಮತ್ತೆ ಹೋದ ವರ್ಷ ಇದೇ ಸಮಯಕ್ಕೆ ಎಷ್ಟು ಮಳೆ ಬಂದಿತ್ತು ಬೆಂಗಳೂರಿನಲ್ಲಿ, ತುಂಬಾನೇ ಮಳೆ ಆಗಿತ್ತು, ತುಂಬಾ ವಾತಾವರಣ ತಂಪಾಗಿತ್ತು. ಯಾವಾಗ ಮಳೆ ಬರುತ್ತೆ ಆವಾಗ ಬಿಸಿಲು ಕೂಡ ನಮ್ಗೆ ಸಹನೀಯ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾವು ಈ ಕ್ಲೈಮೇಟ್ ಬಗ್ಗೆ ಎಲ್ಲ ಮಾತಾಡ್ತಾ ಅಂತೀವಿ, ನಾವು ಉಳಿಸ್ಬೇಕು, ಪ್ರಕೃತಿಯನ್ನ ರಕ್ಷಿಸಬೇಕು ಅಂತ, ಕ್ಲೈಮೇಟ್ ವಾರಿಯರ್ಸ್ ಆಗ್ಬೇಕು ಅಂತ. ಅದು ಹೇಗೆ ಸಾಧ್ಯ? ಮನೆಯಲ್ಲಿ ಬರೀ ಪ್ಲಾಸ್ಟಿಕ್ ನ ಬಾಟಲ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಡಬ್ಬಿಗಳನ್ನ ಯೂಸ್ ಮಾಡಲ್ಲ ಅನ್ನೋದ್ರ ಮೂಲಕನೋ, ಅಥವಾ ಅದಕ್ಕಿಂತ ಹೆಚ್ಚಿಂದ ಏನಾದ್ರು ಮಾಡಬಹುದಾ ನಾವು ಅಂತ? ಐ ಥಿಂಕ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ವೇಸ್ಟ್ ಸೆಗ್ರಿಗೇಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವು ಯೋಚನೆ ಮಾಡಬೇಕು, ನಾವು ಎಷ್ಟು ವೇಸ್ಟ್ ಜನರೇಟ್ ಮಾಡ್ತಾ ಇದೀವಿ. ಮುಂಚೆ ನಾವು ರೋಡ್ ಎಂಡ್ ಅಲ್ಲಿ ಒಂದು ಡಸ್ಟ್ ಬಿನ್ ಇತ್ತು, ಅಲ್ಲಿ ನಾವು ಡಂಪ್ ಮಾಡ್ತಾ ಇದ್ವಿ. ಇವಾಗ ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮ್ಮ ವೇಸ್ಟ್ ಜನರೇಷನ್ ಜಾಸ್ತಿ ಆಗ್ತಾ ಇದೆ. ಇವಾಗ ಕಸ ಹಾಕಕ್ ಒಂದು ಕವರ್, ಹೌದು, ಡೋರ್ ಟು ಡೋರ್ ಕಲೆಕ್ಷನ್ ಇದೆ, ಇವಾಗ ಸೆಗ್ರಿಗೇಷನ್ ಆಫ್ ವೇಸ್ಟ್ ಇದೆ. ಇವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ನಾವು ಎಷ್ಟು ನಮ್ಮ ವೇಸ್ಟ್ ನ ಕಮ್ಮಿ ಮಾಡ್ಕೋಬಹುದು ಮನೆಗಳಲ್ಲಿ. ಸಿಂಪ್ಲಿ ಇ-ಕಾಮರ್ಸ್ ಸೈಟ್ಸ್ ಅಲ್ಲಿ ಆರ್ಡರ್ ಮಾಡಿ ಆ ಪ್ಯಾಕೇಜಿಂಗ್ ನ ಇದು ಮಾಡೋಕ್ಕಿಂತ ನಾವು ಯೋಚನೆ ಮಾಡಬೇಕು, ನಮ್ಗೆ ಇದು ರಿಯಲಿ ಬೇಕಾ ಅಂತ. ಸೊ ನಾನು ಬೇರೆ ಬೇರೆ ಮಕ್ಕಳ ಜೊತೆ ಮಾತಾಡುವಾಗ ನನ್ ಗಮನಕ್ಕೆ ಬರುತ್ತೆ, ಈಗ 8 ರಿಂದ 10 ವರ್ಷ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗ್ತಾ ಇದ್ದಾರೆ. ಸೊ ನಾನು ಒಂದ್ಸತಿ ಅವ್ರ ಜೊತೆ ಮಾತಾಡುವಾಗ ಅವ್ರು ಹೇಳಿದ್ರು, ನಾವು ನಮ್ಮ ತಂದೆ ತಾಯಿಗೆ ಹೇಳ್ತೀವಿ, ನೀವು ಇದು ಒಳ್ಳೇದಲ್ಲ ಪ್ಲಾಸ್ಟಿಕ್ಸ್, ಪ್ಲೀಸ್ ಡೋಂಟ್ ಯೂಸ್ ಇಟ್ ಅಂತ. ಬಟ್ ಆಲ್ಟರ್ನೇಟಿವ್ ಏನಾಗಿದೆ, ಇವಾಗ ನಾವು ಎಲ್ಲ ಕಡೆ ಅದರಲ್ಲೇ ಸುತ್ಕೊಂಡಿದ್ದೀವಿ. ಇವಾಗ ಈ ಸತಿ ಪ್ಲಾಸ್ಟಿಕ್ಸ್ ಟ್ರೀಟಿ ಆಯ್ತು ಜೆನೀವಾದಲ್ಲಿ. ನಾವೇ ಜನರೇಟ್ ಮಾಡಿರೋ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ಸ್ ನ ಹುಡುಕ್ತಾ ಇದೀವಿ. ಬಟ್ ಆ ಪ್ಲಾಸ್ಟಿಕ್ ಸೊಲ್ಯೂಷನ್ ನಾವು ಎಲ್ಲ ಕಂಟ್ರಿಗಳು ಒಟ್ಟಿಗೆ ಬಂದು ಆ ಸೊಲ್ಯೂಷನ್ ನ ಹುಡುಕ್ಬೇಕು. ಸೊ ಅದೊಂದು ತುಂಬಾ ವಾರ್ನಿಂಗ್ ಸೈನ್ ತರ ಕಾಣಿಸ್ತಾ ಇದೆ ಇವಾಗ. ಹೌದು. ಹಾಗಾಗಿ ಮನೆಗಳಲ್ಲಿ ಇದ್ರ ಬಗ್ಗೆ ಅರಿವು ಜಾಗೃತ ಆಗಬೇಕು. ಮತ್ತೆ ವೇಸ್ಟ್ ಸೆಗ್ರಿಗೇಷನ್ ಬಗ್ಗೆ ಕೂಡ ಗಮನ ಕೊಡಬೇಕು. ಇನ್ನ ಒಂದು ವೇಸ್ಟ್ ಜನರೇಷನ್ ಕೂಡ ಕಡಿಮೆ ಮಾಡಬಹುದು, ಅದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಇದ್ದೀವಿ. ನಾವು ತುಂಬಾನೇ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ಇ-ಕಾಮರ್ಸ್ ಸೈಟ್ಸ್ ಇಂದ ಏನೇನೋ ತರಿಸ್ತಾ ಇರ್ತೀವಿ, ಆದ್ರೆ ಪ್ಯಾಕೇಜಿಂಗ್ ದೊಡ್ಡ ಕಷ್ಟ ಆಗ್ತದೆ. ಮತ್ತೆ ಕನ್ಸ್ಟ್ರಕ್ಷನ್ ಮೋರ್ ದನ್ ಎನಿಥಿಂಗ್, ಇವಾಗ ಭಾರತದಲ್ಲಿ ನಾವು ತುಂಬಾ ಕನ್ಸ್ಟ್ರಕ್ಷನ್ ನೋಡ್ತಾ ಇದೀವಿ. ಕನ್ಸ್ಟ್ರಕ್ಷನ್ ವೇಸ್ಟ್ ಹೇಗೆ, ಆ ಡೆಬ್ರಿನ ಎಲ್ಲಿ ಹೋಗಿ ಡಂಪ್ ಮಾಡ್ತೀವಿ, ಅದು ಸಸ್ಟೈನಬಲ್ ಆ ವೇಸ್ಟ್, ಅದೆಲ್ಲ ನಾವು ಗಮನಿಸಬೇಕು. ಯಾಕಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಗಳು ಬರ್ತಾ ಇದೆ, ಮೆಟ್ರೋ ಪ್ರಾಜೆಕ್ಟ್ಸ್, ಹೈವೇಸ್, ಅದೆಲ್ಲ ಇನ್ನೂ ಹೀಟ್ ಜಾಸ್ತಿ ಜನರೇಟ್ ಆಗ್ತಾ ಇದೆ ಅದರಿಂದ. ಮತ್ತೆ ಆ ವೇಸ್ಟ್ ನಾವು ಈಗ ಎಲ್ಲಿ ಡಂಪ್ ಮಾಡ್ತಾ ಇದೀವಿ ಅಂತ ನಾವು ಯೋಚನೆ ಮಾಡ್ಬೇಕು. ಒಂದ್ ಕಡೆ ಆಧುನೀಕರಣ, ಮಾಡರ್ನೈಸೇಷನ್ ಆಗ್ತಾ ಇದೆ, ನಾವು ಬೆಳೀತಾ ಇದೀವಿ ಅಂತೆಲ್ಲ ಹೇಳ್ತೀವಿ. ಮತ್ತಿನ್ನೊಂದ್ ಕಡೆ ಎಲ್ಲೋ ನಾವು ಮಾತ್ರ ಬೆಳೀತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಇನ್ನ ಜಾಸ್ತಿ ಪ್ರಾಬ್ಲಮ್ಸ್ ಕೂಡ ಬೆಳೆಸ್ತಾ ಇದ್ದೀವಿ. ಮತ್ತೆ ನಾವು ಸುತ್ತಮುತ್ತ ನೋಡಿದ್ರೆ ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿ ಪಕ್ಷಿ, ಯಾವುದೇ ಜೀವಿ
ಆ ಪ್ರಕೃತಿಗೆ ಒಂಚೂರು ತೊಂದರೆ ಮಾಡದ ಹಾಗೆ ಬದುಕ್ತಾ ಇದೆ. ಬಟ್ ನಾವ್ ಮಾಡ್ತಿರೋಂತ ಕೆಲಸಗಳಿಂದಾಗಿ ಅವಕ್ಕೂ ಪಾಪ ತುಂಬಾ ತೊಂದರೆ ಆಗ್ತಾ ಇದೆ. ಇಡೀ ಇಕೋಸಿಸ್ಟಮ್ ನ ಹಾಳು ಮಾಡ್ತಾ ಇರೋದೇ ಮನುಷ್ಯ. ಹೌದು, ಇವಾಗ ನೋಡಿ ಪಕ್ಷಿಗಳು ಅಂಡರ್ ಪಾಸ್ ಓವರ್ ಪಾಸ್ ಎಲ್ಲ ಪ್ಲಾನ್ ಮಾಡಿದಾಗ ಅದು ಎಲ್ಲಿ ಹಾರಾಡುತ್ತೆ, ಅದ್ರ ಹೈಟುನು ಅದು ಅಡ್ಜಸ್ಟ್ ಮಾಡ್ಕೊಂಡು ಹಾರಾಡ್ಬೇಕು. ಯಾಕಂದ್ರೆ ಪಕ್ಷಿ ಒಂದೇ ಮರದ ಮೇಲೆ ಕೂತ್ಕೊಂಡಿರಲ್ಲ, ಅದು ಮೈಗ್ರೇಟ್ ಆಗ್ತಾ ಇರುತ್ತೆ. ಸೊ ನಾವು ನಮ್ ಸಿಟೀಸ್ ನ ಹೇಗ್ ಬಿಲ್ಡ್ ಮಾಡ್ತೀವಿ, ಜಸ್ಟ್ ಶೋಸ್ ನಾವು ಅವ್ರಿಗೆ ಕೇರೆ ಮಾಡ್ತಾ ಇಲ್ಲ ಅಂತ. ಅಂಡ್ ದಟ್ಸ್ ಸೋ ಸ್ಯಾಡ್. ನಿಜ ನಿಜ. ಎಲ್ಲದ್ರ ಬಗ್ಗೆ ಮಾತಾಡೋಣ ಒಂದು ಸಣ್ಣ ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ದೀಪ್ತಿ ಗಣಪತಿ ಅವರೊಂದಿಗಿನ ಮಾತುಕತೆಯನ್ನ. ನೀವು ಕೂಡ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೀಪ್ತಿ ಗಣಪತಿ ಅವರು ಇದ್ದಾರೆ. ನೀವು ನಿಮ್ಮ ರಿಸರ್ಚ್ ನಲ್ಲಿ 22 ಮಿಲಿಯನ್ ನ್ಯೂಸ್ ಆರ್ಟಿಕಲ್ಸ್ ನ ನೋಡಿದಾಗ ಗೊತ್ತಾಗಿದ್ದೇನು ಅಂತಂದ್ರೆ ತುಂಬಾ ಕಡಿಮೆ ಆರ್ಟಿಕಲ್ಸ್ ಕ್ಲೈಮೇಟ್ ಚೇಂಜ್ ಕುರಿತಾಗಿ ಮತ್ತೆ ಅದು ನಮ್ಮ ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮದ ಬಗ್ಗೆ ಚರ್ಚೆ ಮಾಡಿದೆ. ಅಂದ್ರೆ ಪ್ರಕೃತಿಯ ಒಂದು ಆರೋಗ್ಯ ಇರಬಹುದು ಅಥವಾ ಮನುಷ್ಯನ ಆರೋಗ್ಯ ಇರಬಹುದು, ಯಾವಾಗ ಟೇಕನ್ ಫಾರ್ ಗ್ರಾಂಟೆಡ್ ಆಯ್ತು? ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ. ಏನಂದ್ರೆ ವಿಶ್ವದ 3 ಮೇನ್ ಕಂಟ್ರೀಸ್, ಇಂಡಿಯಾ, US ಮತ್ತೆ ಚೈನಾ, ಅವರು ತುಂಬಾನೇ ಎಮಿಟ್ ಮಾಡ್ತಾರೆ. ಸೊ ಅಲ್ಲಿ ಈ 3 ಕಂಟ್ರಿಗಳಲ್ಲಿ ನಾವು ಒಂದು ಮೀಡಿಯಾ ಅನಾಲಿಸಿಸ್ ಮಾಡಿದ್ವಿ. 5 ನ್ಯೂಸ್ ಪೇಪರ್ ನ 3 ಕಂಟ್ರಿಯಲ್ಲಿ ನೋಡಿ ಈ ತರ ಆರ್ಟಿಕಲ್ಸ್ ನ ಕಲೆಕ್ಟ್ ಮಾಡಿ ನೋಡಿದ್ವಿ. ಅವಾಗ ನಾವು ನೋಡಿದ್ದೇನಂದ್ರೆ ಹೆಲ್ತ್ ಮೆಸೇಜಿಂಗು ಎಫೆಕ್ಟಿವ್ ಆಗ್ಲಿಕ್ಕೆ ಅದು ತುಂಬಾ ಲೋಕಲೈಸ್ಡ್ ಆಗಿರ್ಬೇಕು. ಅಂದ್ರೆ ನೀವು ಈ ಏರಿಯಾದಲ್ಲಿ ಏನಾದ್ರೂ ಏರ್ ಪೊಲ್ಯೂಷನ್ ಇದ್ರೆ ಆ ಪಾಪ್ಯುಲೇಷನ್ ಮೇಲೆ ಏನ್ ಪರಿಣಾಮ ಬೀಳ್ತಾ ಇದೆ, ಅಥವಾ ವಾಟರ್ ಸೋರ್ಸ್ ಕಂಟಾಮಿನೇಟ್ ಆಗಿದ್ರೆ ಅಲ್ಲಿಯ ಜನರು ಹೇಗೆ ರಿಯಾಕ್ಟ್ ಆಗ್ತಾ ಇದ್ದಾರೆ ಅದಕ್ಕೆ. ಸೊ ಆ ತರ ನಾವು ಲಿಂಕ್ ತೋರಿಸಿದ್ರೆ ಅದು ಇಟ್ ಇಸ್ ಮೋರ್ ಎಫೆಕ್ಟಿವ್. ಬಟ್ ಆ ಲಿಂಕ್ ತೋರಿಸ್ಲಿಕ್ಕೆ ಜರ್ನಲಿಸ್ಟ್ ಅಂದ್ರೆ ಅವರು ಏನ್ ಕಷ್ಟಪಡ್ತಾರಂದ್ರೆ ಆ ಡಾಕ್ಟರು ಒಂದು ಕೋಟ್ ಕೊಡ್ಬೇಕು, ಅಂದ್ರೆ ಅವರು ಒಂದು ಹೇಳಿಕೆ ಕೊಡ್ಬೇಕು ಮಾಧ್ಯಮದಲ್ಲಿ. ಅವಾಗ ಅವರು ಸ್ವಲ್ಪ ಹೆದರ್ತಾರೆ, ಯಾಕಂದ್ರೆ ನಾನು ಈ ಕೇಸ್ನ 10 ವರ್ಷದಿಂದ ನೋಡಿರ್ಬೇಕು, ಆವಾಗಲೇ ನಾನು ಅದು ಸಬ್ಸ್ಟಾನ್ಶಿಯೇಟ್ ಮಾಡಕ್ಕಾಗತ್ತೆ. ಸೊ ಅವ್ರಿಗೆ ಇನ್ನೂ ಅದು ರಿಸರ್ಚ್ ಬೇಸ್ಡ್ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಾವು ನೋಡ್ತೀವಿ ಕ್ಲೈಮೇಟ್ impact on health, human health, is something that media has not reported very consistent. ಅಂದ್ರೆ ಕನ್ಸಿಸ್ಟೆಂಟ್ಲಿ ರಿಪೋರ್ಟ್ ಮಾಡಬೇಕು. ಬರೀ ಇವಾಗ ಸಮ್ಮರ್ ಬೇಸಿಗೆ ಟೈಮಲ್ಲಿ ಡಿಹೈಡ್ರೇಷನ್ ಆಗ್ತಾ ಇದೆ, ಜನರ ಮೇಲೆ ಈ ಪರಿಣಾಮ ಬೀಳ್ತಾ ಇದೆ ಅನ್ಬಾರ್ದು. ಯಾಕಂದ್ರೆ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದು 10-20 ಆರ್ಟಿಕಲ್ಸ್ ಹಾಕಿ ಅದು ಸ್ವಲ್ಪ ಪಾಸಿಟಿವ್ ಆಗಿನೂ ಇರಬೇಕು. ಅಂದ್ರೆ ನಾವು ಏನ್ ಮಾಡ್ಬೋದು, ಇವರು ಏನಾದ್ರೂ ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂದ್ರೆ ನೀವು ಮಾಡ್ಬೋದು, ಆ ತರ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಮೋಟಿವೇಶನಲ್ ತರ ಸ್ಟೋರೀಸ್ ಹಾಕ್ತಾ ಇದ್ರೆ ಆವಾಗ ಜನರಿಗೂ ಗೊತ್ತಾಗುತ್ತೆ, ಓ ಮುಂದೆ ಬೇಸಿಗೆ ಬರುತ್ತೆ, ನಾನು ಪ್ರಿಪೇರ್ ಆಗ್ಬೇಕು, ಸೊ ನಾನು ಈ ತರ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಒಂದು ಎಚ್ಚರಿಕೆ ಬರಬೇಕು. ಹೌದು. ಆಮೇಲೆ ಇನ್ನೊಂದು ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಯಾವುದು ಪೇಪರ್ ಅಲ್ಲಿ ಬರುತ್ತೆ, ಯಾವುದು ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಬರುತ್ತೆ, ಅದನ್ನ ಜನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಇವತ್ತಿಗೂ ಕೂಡ ಪ್ರಿಂಟ್ ಮೀಡಿಯಾಗೆ ಇರುವಂತಹ ಒಂದು ರೀಚ್ ಇದೆಯಲ್ಲ, ರೀಚ್ ಹಾಗೇನೆ ಅದು ಕೊಡುವಂತಹ ಇಂಪ್ಯಾಕ್ಟ್ ಮತ್ತೆ ಇನ್ಯಾವ ಮೀಡಿಯಾಗೂ ಸಿಕ್ಕಿಲ್ಲ. ಆಕ್ಚುಲಿ ಬೇಕಿದ್ರೆ ಟಿವಿಯಲ್ಲಿ ಸುಳ್ಳು ಸುದ್ದಿ ಬರಬಹುದು ಅಂತ ಅನ್ಕೊಳ್ತಾರೆ, ನಮ್ಮ ರೀಲ್ಸ್ ಅಲ್ಲಿ ಸುಳ್ಳು ಸುದ್ದಿ ಬರಬಹುದು ಅಂತ ಅನ್ಕೊಳ್ತಾರೆ. ಬಟ್ ಅದೇನಾದ್ರೂ ಪ್ರಿಂಟ್ ಆಗಿ ಬಂದಿದೆ ಅಂತಂದ್ರೆ ಅದು ಖಂಡಿತ ಸತ್ಯ ಇರಲೇಬೇಕು ಅಂತ ಯೋಚನೆ ಮಾಡುವಂತ ಜನ ತುಂಬಾ ಜನ ಇದ್ದಾರೆ. ಹೌದು, ನಾಟ್ ಓನ್ಲಿ ಜನಸಾಮಾನ್ಯರು ಬಟ್ ಈವನ್ ದ ಪಾಲಿಸಿ ಮೇಕರ್ಸ್. ಇವಾಗ ಮಿನಿಸ್ಟ್ರಿಯಲ್ಲಿ ಕೂತ್ಕೊಂಡು ಪಾಲಿಸಿ ಡಿಸೈಡ್ ಮಾಡೋರು, IAS ಆಫೀಸರ್ಸ್, IES, IFS ಆಫೀಸರ್ಸ್ ಇರ್ಬೋದು, ಅವರು ಕೇರ್ಫುಲಿ ಈ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನ ಓದ್ಕೊಂಡು ಅದ್ರ ಪಾಲಿಸಿ ಏನ್ ಸ್ಟಾರ್ಟ್ ಮಾಡಿದ್ದಾರೆ, ಅದ್ರ ಪರಿಣಾಮ ಹೆಂಗ್ ಬೀಳ್ತಾ ಇದೆ ಜನರ ಮೇಲೆ, ಅದನ್ನ ತುಂಬಾ ಯೋಚನೆ ಮಾಡಿ ಗಮನಿಸ್ತಾರೆ. ನಾವು ಅವರು ಓದಲ್ಲ ಅನ್ಕೊಳ್ತೀವಿ, ಬಟ್ ತುಂಬಾನೇ ಗಮನಿಸ್ತಾರೆ ಈ ವಿಷಯನ. ಹೌದು, ಆ ಕಾರಣಕ್ಕಾಗಿ ಹೆಚ್ಚು ಜನರಿಗೆ ತಲುಪೋ ಹಾಗೆ ಮಾಹಿತಿಯನ್ನ ಕೊಡಬೇಕಾದಂತ ಜವಾಬ್ದಾರಿ ಪತ್ರಿಕೆಗಳ ಮೇಲೆ ಇದೆ. ಮತ್ತಿನ್ನೊಂದು ವಿಷಯ ಏನು ಅಂದ್ರೆ, ನಮ್ಮ ಸಿಟಿಗಳನ್ನೆಲ್ಲ ನಾವು ಹೇಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದ್ರೆ ಮನುಷ್ಯನಿಗೆ ಅನುಕೂಲ ಆಗೋ ರೀತಿ ಪ್ಲಾನ್ ಮಾಡ್ತಾ ಇದ್ದೀವಿ. ಆದ್ರೆ ಅನಾನುಕೂಲಗಳು ಬೇಕಾದಷ್ಟಿದೆ. ಎಕ್ಸಾಂಪಲ್, ದೊಡ್ಡ ಟ್ರಾಫಿಕ್ ಮತ್ತೆ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಪ್ರತಿಯೊಂದು ಆಗ್ತಾ ಇದೆ. ಆದ್ರೆ ಪಾಪ ಮೂಕ ಪ್ರಾಣಿಗಳು ನಮ್ಗೆ ತೊಂದರೆ ಆಗ್ತಿದೆ ಅಂತ ಬಾಯ್ಬಿಟ್ಟು ಹೇಳ್ತಾ ಇದೀವಿ. ಹೇಳ್ಕೊಳಕ್ಕೆ ಆಗದೆ ಇರೋಂಥ ಮೂಕ ಜೀವಿಗಳು, ಪ್ರಾಣಿಗಳಿರಬಹುದು, ಪಕ್ಷಿಗಳಿರಬಹುದು, ಅದಕ್ಕೆ ನಿಜಕ್ಕೂ ಹಾರಾಡೋಕೆ ಜಾಗ ಇಲ್ಲ, ಗೂಡು ಕಟ್ಟೋದಕ್ಕೆ ಜಾಗ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸಿಟಿ ಪ್ಲಾನಿಂಗ್ ಮತ್ತು ಇಕೋಸಿಸ್ಟಮ್ ಕುರಿತು. ಈಗ ಗುಬ್ಬಚ್ಚಿಗಳೇ ಕಾಣಿಸ್ತಾ ಇಲ್ಲ. ವರ್ಲ್ಡ್ ಸ್ಪ್ಯಾರೋ ಡೇ ನಾವು ಆಚರಿಸ್ತೀವಿ 20th ಮಾರ್ಚ್. ಬಟ್
ಇದೆಲ್ಲ ನಾವು ಆಚರಿಸ್ತೀವಿ, ಇದೆಲ್ಲ ಗೊತ್ತಿದೆ ನಮಗೆ. ಬಟ್ ನಾವು ಏನು ಮಾಡ್ತಾ ಇದ್ದೀವಿ, ನಾವು ನಾಗರಿಕರಾಗಿ ಇರಬೇಕು. ಮಕ್ಕಳಿಗೇನು ಅವರು ಇಟ್ ಇಸ್ ದಿಯರ್ ರೈಟ್. ಈಗ ಮಕ್ಕಳು ಶಾಲೆಯಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಇಟ್ ಇಸ್ ದಿಯರ್ ರೈಟ್ ಟು ನೋ ದ್ಯಾಟ್ ನಾವು ಯಾವ ಥರ ಪ್ರಪಂಚಕ್ಕೆ ಬರ್ತಾ ಇದ್ದೀವಿ, ಮತ್ತೆ ನಾವು ಅದ್ರ ಬಗ್ಗೆ ಹೇಗೆ ಕೋಪ್ ಮಾಡಬೇಕು, ಇದೆಲ್ಲ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ರೈಟ್ಸ್. ಆ್ಯಂಡ್ ದೆನ್ ಆವಾಗ ಕ್ವೆಶ್ಚನ್ ಮಾಡಬೇಕು, ಯಾಕೆ ಈ ಥರ ಸಿಟಿ ಪ್ಲಾನ್ ಮಾಡ್ತಾ ಇದ್ದೀರಾ. ಈಗ ನಾವು ಡೆಮೋಕ್ರಸಿಯಲ್ಲಿ ಇದ್ದಿದ್ದರಿಂದ ಗೌರ್ಮೆಂಟು ನೋಟಿಸ್ ಹಾಕ್ತಾರೆ, ನೀವು ಬಂದು ಜನಸಾಮಾನ್ಯರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ನಾವು ಒಂದು ಪಬ್ಲಿಕ್ ಮೀಟಿಂಗ್ನ ಮಾಡ್ತಾ ಇದ್ದೀವಿ. ಬಟ್ ಅದ್ರ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ, ಎಷ್ಟು ಜನರು ಆ ಪಬ್ಲಿಕ್ ಮೀಟಿಂಗಲ್ಲಿ ಹೋಗಿ ಅವ್ರು ಇನ್ಪುಟ್ಸ್ ಕೊಡ್ತಾರೆ, ಎಷ್ಟು ಜನರು ವೆಬ್ಸೈಟಲ್ಲಿ ಹೋಗಿ ಇನ್ಪುಟ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ನಾವು ಎಷ್ಟು ಅವೇರ್ ಆಗಿರಬೇಕು ಅಂದರೆ ಆ ಮಟ್ಟದಲ್ಲೇ ನಾವು ಎಂಗೇಜ್ ಆಗಬೇಕು ಗೌರ್ಮೆಂಟ್ ಜೊತೆ. ಎಲ್ಲ ನಾವು ಗೌರ್ಮೆಂಟ್ ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ಸೊ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಈ ಡಿಸ್ಕಷನ್ ಅಲ್ಲಿ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ಕೂಲ್ಗಳಲ್ಲಿ ಏನು ನಾವು ಎನ್ವೈರನ್ಮೆಂಟ್ ಎಜುಕೇಶನ್ ಮಾಡ್ತಾ ಇದ್ದೀವಿ, ಅದ್ರ ಪರಿಣಾಮ ನಾವು ಎಕ್ಸಾಂಪಲ್ಸ್ ಪ್ರಾಕ್ಟಿಕಲಿ ಮಕ್ಕಳಿಗೆ ತೋರಿಸ್ಬೇಕು, ಅವರಿಗೆ ಈ ವಿಷಯಗಳೆಲ್ಲ ತಿಳಿಸ್ಬೇಕು. ಯಾಕಂದ್ರೆ ಅವರು ಪುನಃ ಅದು ನಾನು ಏನಕ್ಕೆ ಓದ್ದೆ ಅಂತ ವಿಚಾರಣೆ ಮಾಡಬಾರ್ದು. ಸೊ ದಟ್ ಅಪ್ಲಿಕೇಶನ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಅದು ತುಂಬಾ ಮುಖ್ಯ. ಇಲ್ಲಾಂತಂದ್ರೆ ಬರೀ ಮಾತಿನಲ್ಲಿ ನಾವು ಪ್ರಕೃತಿಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಅದೇ ನಮ್ಮ ತಾಯಿ ತಂದೆ ಜೀವಭಾವ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ಕೊನೆಗೆ ಮನೆಯಲ್ಲಿ ಅದೇ ಈ ಕಾಮರ್ಸ್ ಸೈಟ್ಸ್ ಇಂದ ಶಾಪಿಂಗ್ ಮಾಡೋದಿರಬಹುದು, ಇಲ್ಲಾಂದ್ರಲ್ಲಿ ಕಸವನ್ನ ಎಸೆಯೋದಿರಬಹುದು, ಅಥವಾ ಗವರ್ಮೆಂಟ್ ಏನೋ ಒಂದು ಯೋಜನೆ ಮಾಡ್ತಿದೆ ಅಂದ್ರೆ ಅದರ ಕುರಿತಾಗಿ ದನಿ ಎತ್ತದೇ ಇರೋದಿರಬಹುದು. ಇವೆಲ್ಲವೂ ಕೂಡ ನಮ್ಮ ಕಡೆಯಿಂದ ಮಾಡ್ತಾ ಇರುವಂತ ಬಹುದೊಡ್ಡ ತಪ್ಪುಗಳು. ಮತ್ತೆ ಇದಕ್ಕೆ ಬೆಲೆ ನಾವೇ ಕೊಡ್ಬೇಕಾಗತ್ತೆ. ಇವಾಗ ಅಲ್ಟಿಮೇಟ್ಲಿ ಸರ್ಕಾರ ಮಾಡ್ಲಿ ಬಿಡ್ಲಿ, ನೀವು ಕೂಡ ಮಾಡ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ಮಕ್ಕಳೇ ಮುಂದಕ್ಕೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯನ್ನ, ಬೇರೆ ಬಗೆಯ ಸಮಸ್ಯೆಯನ್ನ ಅನುಭವಿಸೋದು. ಆ ಕಾರಣಕ್ಕೂ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕು ಅಂತ ಅನ್ಸುತ್ತೆ. ಮತ್ತಷ್ಟು ಮಾತಾಡೋಣ ಒಂದು ಹಾಡಿನ ನಂತರ. ಸ್ನೇಹಿತರೆ, ಡಾಕ್ಟರ್ ದೀಪ್ತಿ ಗಣಪತಿ ಅವರೊಟ್ಟಿಗಿನ ಮಾತುಕತೆ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದೆ ಗೊತ್ತು. ನಿಮ್ಮ ಸಂದೇಶಗಳನ್ನ ನಮಗೆ ಕಳಿಸ್ಕೊಡಿ. 9480900113 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಯಾಗಿ ಡಾಕ್ಟರ್ ದೀಪ್ತಿ ಗಣಪತಿ ಅವರು ಇದ್ದಾರೆ. ನಾವು ಮಾತಾಡ್ತಾ ಇದ್ವಿ ಕ್ಲೈಮೇಟ್ ಚೇಂಜ್ ಎಷ್ಟರ ಮಟ್ಟಿಗೆ ನಮ್ಮನ್ನ ಅಫೆಕ್ಟ್ ಮಾಡ್ತಾ ಇದೆ ಅಂತ. ಅದು ಹೇಗೆ ನಾವು ತಿನ್ನುವಂತಹ ಆಹಾರದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಒಂದು ಕಡೆ ಆರೋಗ್ಯಕರ ಆಹಾರ ಸೇವಿಸಬೇಕು, ರಾಗಿ ತಿನ್ನಿ, ಸಿರಿಧಾನ್ಯಗಳನ್ನ ತಿನ್ನಿ, ಮನೆಯಲ್ಲೇ ಮಾಡಿದ್ದನ್ನು ತಿನ್ನಿ, ಬಿಸಿ ಬಿಸಿಯಾಗಿ ತಿನ್ನಿ ಅಂತೆಲ್ಲ ಹೇಳ್ತಾ ಇದೀವಿ. ಪ್ಯಾಕೇಜ್ ಫುಡ್ ಬೇಡ, ಪ್ರಿಸರ್ವ್ಡ್ ಫುಡ್ ಬೇಡ ಅಂತ ಹೇಳ್ತಾ ಇದೀವಿ. ಇನ್ನೊಂದು ಕಡೆ ಆಹಾರ ಅಭದ್ರತೆ ಅನ್ನೋದು ಕೂಡ ಕಾಡ್ತಾ ಇದೆ. ಮತ್ತೆ ಕ್ಲೈಮೇಟ್ ಚೇಂಜ್ ಕೂಡ ಹೇಗೆ ತೊಂದರೆ ಮಾಡ್ತಾ ಇದೆ ಅಂದ್ರೆ ರೈತರಿಗೆ ಸರಿಯಾಗಿ ಬೆಳೆಯನ್ನ ಬೆಳೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಮಳೆ ಆಶ್ರಿತ ಬೆಳೆಗಾರರೇ ಜಾಸ್ತಿ ಇರೋದು ನಮ್ಮಲ್ಲಿ. ಇವೆಲ್ಲದರ ಕುರಿತಾಗಿ ನಿಮ್ಮ ಒಳನೋಟ ಏನು? ಈಗ ರೈತರಿಗೆ ನಾವು ಕೃಷಿ ವಾಣಿ ಅಂತ ಪ್ರೋಗ್ರಾಮ್ ಬರುತ್ತೆ ಅನ್ಸುತ್ತೆ ಆಕಾಶವಾಣಿಯಲ್ಲಿ. ಅವ್ರು ಬೆಳಿಗ್ಗೆ ಅವ್ರಿಗೆ ಸೂಚನೆ ಸಿಗುತ್ತೆ, ಇವತ್ತು ಹೇಗೆ ಇರುತ್ತೆ ಹವಾಮಾನ, ನೀವೇನು ಯಾವ ಬೀಜವನ್ನು ಇದು ಮಾಡ್ಕೋಬೇಕು, ಇದು ಅದು ಅಂತ ತುಂಬಾ ವಿಚಾರಣೆ ಬರುತ್ತೆ. ಬಟ್ ಈ ಕ್ಲೈಮೇಟ್ ಚೇಂಜ್ ಇಷ್ಟು ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇರೋದ್ರಿಂದ ಈ ಪ್ರೆಡಿಕ್ಟ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ರೇನ್ಸ್ ಪ್ರೆಡಿಕ್ಟ್ ಮಾಡೋದು ಅಥವಾ ಹೀಟ್ ಡೇಸ್ ಪ್ರೆಡಿಕ್ಟ್ ಮಾಡೋದು ತುಂಬಾ ಕಷ್ಟ ಆಗಿದೆ. ಹಾಗಾಗಿ ಫಾರ್ಮರ್ಸ್ ಅವ್ರಿಗೆ ಏನ್ ಮಾಡೋದು, ದೇ ಸೆಲ್ಲಿಂಗ್ ದಿಯರ್ ಲ್ಯಾಂಡ್. ಯಾಕಂದ್ರೆ ಈಗ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಜೆಕ್ಟ್ಸ್ ಎಲ್ಲ ಬಂದಾಗ ದೇ ಆರ್ ಸೆಲ್ಲಿಂಗ್ ದಿಯರ್ ಲ್ಯಾಂಡ್ ಅಂಡ್ ದೇ ಆರ್ ಮೈಗ್ರೇಟಿಂಗ್ ಟು ದ ಸಿಟೀಸ್. ಸೊ ಈಗ ಬೆಳೆ ಬೆಳೆಸೋದು ಯಾರು ಬೆಳೀತಾರೆ? ನಾವೆಲ್ಲ ಪ್ಯಾಕೇಜ್ಡ್ ಫುಡ್ ತಿನ್ಲಿಕ್ಕಾಗಲ್ಲ. ಸೊ ವೇರ್ ಇಸ್ ದ ಫುಡ್ ಗೋಯಿಂಗ್ ಟು ಕಮ್ ಫ್ರಮ್? ಅಂಡ್ ಆ ವೆರೈಟಿ ಎಲ್ಲಿ ಸಿಗುತ್ತೆ ನಮಗೆ? ಈಗ ವೆರೈಟಿ ಅಂದ್ರೆ ನ್ಯೂಟ್ರಿಷನಲ್ ಪ್ಲೇಟಲ್ಲಿ ನಾವು ನೋಡಿದಾಗ ಲೋಕಲ್ ಸೀಸನಲ್ ಫುಡ್, ವೆಜಿಟೇಬಲ್ಸ್ ತುಂಬಾ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ವಿ. ಈಗ ಆ ಪ್ಯಾಟರ್ನೇ ಹೋಗ್ಬಿಟ್ಟಿದೆ, ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ನಿಜ. ಇದೊಂದು ತಮಾಷೆ ಹೇಳ್ಬೇಕು ಅಂದ್ರೆ ನವೆಂಬರ್ ಡಿಸೆಂಬರ್ನ ಅವರೆಕಾಯಿ ಸೀಸನ್ ಅಂತ ಹೇಳ್ತಾ ಇದ್ವಿ ನಾವು. ಆಗಷ್ಟೇ ಅವರೆಕಾಯಿ ಬರ್ತಾ ಇದ್ದಿದ್ದು. ಮತ್ತೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಮಾವಿನಕಾಯಿ ಬರ್ತಿತ್ತು. ಬಟ್ ಇವಾಗಿನ ಪರಿಸ್ಥಿತಿಯ ವೈಚಿತ್ರ ಏನು ಅಂದ್ರೆ ಪಕ್ಕ ಹಾಕಿರ್ತಾರೆ ಅವರೆಕಾಯಿ ಮತ್ತು ಮಾವಿನಕಾಯಿ ಇವಾಗ ಸಿಗ್ತಾ ಇದೆ ನೋಡಿ. ಅದು ನಾವು ಸೀಸನ್ ಲೆಕ್ಕದಲ್ಲಿ ಮಾತಾಡ್ತಿದ್ವಿ. 6 ತಿಂಗಳ ವ್ಯತ್ಯಾಸ ಆಯ್ತು ಮಾವಿನಕಾಯಿಗೂ ಅವರೆಕಾಯಿಗೂ. ಹೌದು. ಬಟ್ ಇವಾಗ ಎರಡನ್ನೂ ಒಟ್ಟಿಗೆ ನೋಡ್ತಾ ಇದೀವಿ ನಾವು. ಹೌದು. ಮತ್ತೆ ಆಯುರ್ವೇದದಲ್ಲಿ ಹೇಳ್ತಾರಲ್ಲ ತಂಪ ತಿನ್ನೋದು, ಮತ್ತೆ ಕಫ ವಾತಾಗೆ. ಸೊ ಆ ಚೇಂಜಸ್ ನಮ್ಗೆ ಸೀಸನ್ ಪ್ರಕಾರ ಗೊತ್ತಾಗ್ತಾ ಇಲ್ಲ. ನಾವು ಇನ್ನೂ ಆರೋಗ್ಯ ಕೆಡುತ್ತೆ ಈ ತರ ನಾವು ಚೇಂಜಿಂಗ್ ಸೀಸನ್ಸ್ ಮತ್ತೆ ಸೀಸನಲ್ ಫುಡ್ ತಿಂತಾ ಇಲ್ಲ ಅಂದ್ರೆ ಇಟ್ ವಿಲ್ ಎಫೆಕ್ಟ್ ಅವರ್ ಹೆಲ್ತ್.
ದ ಮೇನ್ ಥಿಂಗ್ ಅಂದರೆ ನಾವು ಏನು ಯೋಚನೆ ಮಾಡಬೇಕಂದ್ರೆ ಈ ಫುಡ್ ಚಾಯ್ಸಸ್ ಹೇಗೆ ಎಫೆಕ್ಟ್ ಆಗ್ತಾ ಇದೆ, ಮತ್ತು ನಾವು ಅಲ್ಟಿಮೇಟ್ಲಿ ಲೈಫ್ ಇರೋದು ನಾವು ಊಟ ಮಾಡಲಿಕ್ಕೆ 3 times a day. ಅದನ್ನು ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತಾನು ಯೋಚನೆ ಮಾಡಬೇಕಾಗಿರುತ್ತೆ. ಯಾಕಂದರೆ ನಾವು ಅಷ್ಟೊಂದು ಫಿಸಿಕಲ್ ಎಕ್ಸಸೈಸ್ ಮಾಡ್ತಾ ಇಲ್ಲ, ನಾವು ಮೋಸ್ಟ್ಲಿ ಸಿಟ್ಟಿಂಗ್ ಅಟ್ ದ ಡೆಸ್ಕ್. ಸೊ ವಾಟ್ ಕೈಂಡ್ ಆಫ್ ಫುಡ್ ಚಾಯ್ಸಸ್ ಆರ್ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಯಾರು ಕೆಲಸ ಮಾಡ್ತಾರೆ, ರೈತರು ಕೆಲಸ ಮಾಡ್ತಾ ಇಲ್ಲ, ಅವರು ದೇ ಆರ್ ಸೆಲ್ಲಿಂಗ್ ದಿಯರ್ ಲ್ಯಾಂಡ್, ಅಥವಾ ಅವ್ರಿಗೆ ಆ ಕ್ರಾಪ್ ಫೇಲಿಯರ್ ಆಗ್ತಾ ಇದೆ, ಮಿಲ್ಲೆಟ್ಸು ಈ ಕ್ಲೈಮೇಟ್ ರೆಸಿಸ್ಟೆಂಟ್ ಕ್ರಾಪ್ ಬಗ್ಗೆ ಜಾಸ್ತಿ ಅವ್ರಿಗೆ ಸಬ್ಸಿಡೀಸ್ ಕೊಡ್ತಾ ಇದ್ದಾರೆ ಅಂದರೆ ಆ ವೆರೈಟಿ ಎಲ್ಲಿ ಬರುತ್ತೆ ನಮಗೇನು ಅದನ್ನು ಎಫೆಕ್ಟ್ ಆಗುತ್ತೆ ನಮಗೆ. ಸೊ ಇನ್ ಮೆನಿ ವೇಸ್ ಈಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಅದ್ರ ಮೇಲೇನೂ ಪರಿಣಾಮ ಬೀಳುತ್ತೆ. ಯಾಕಂದರೆ ನಾವು ಇಂಪೋರ್ಟ್ ಮಾಡಬೇಕಾಗತ್ತೆ ಸ್ವಲ್ಪ ಫುಡ್ ಐಟಮ್ಸ್ನ, ಅಥವಾ ನಾವು ತುಂಬ ಐಟಮ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅದು ಕಮ್ಮಿ ಆಗ್ತಾ ಇದ್ರೆ, ಇವಾಗ ಕಾಫಿ ತುಂಬ ಎಕ್ಸ್ಪೋರ್ಟ್ ಮಾಡ್ತೀವಿ, ಆಲ್ಫಾನ್ಸ್ ಮ್ಯಾಂಗೋಸ್, ಕಾರ್ಡಮಮ್, ಪೆಪ್ಪರ್, ಟೀ. ಸೊ ಅದೆಲ್ಲ ತುಂಬಾನೇ ಕ್ಲೈಮೇಟ್ ಸೆನ್ಸಿಟಿವ್ ಕ್ರಾಪ್ಸ್. ಸೊ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ನಿಜ, ಇದೊಂಥರ ಪ್ರತಿಯೊಂದು ಕೂಡ ಇಂಟರ್ ಕನೆಕ್ಟೆಡ್. ಇವಾಗ ಕ್ಲೈಮೇಟ್ ಸರಿ ಇಲ್ಲ ಅಂತ ಅಂದ್ರೆ ಮುಖ್ಯವಾಗಿ ಬೆಳೆ ಬೆಳೆಯೋಕೆ ಆಗಲ್ಲ, ಬೆಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಅದು ನಮಗೂ ಆಹಾರ ಸಿಕ್ಕಲ್ಲ, ಮತ್ತಿನ್ನೊಂದ್ ಕಡೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತೆ, ಅದು ಎಕಾನಮಿ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಮತ್ತೆ ನಮ್ಮ ಹೆಲ್ತ್ ನ ಮೇಲೆ ಕೂಡ ಪರಿಣಾಮ ಓವರ್ ಆಲ್ ನಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಕ್ಲೈಮೇಟ್ ಲಿಂಕ್ ಆಗಿರುತ್ತೆ. ಇವಾಗ ಮುಂಚೆ ಎಲ್ಲ ಹೇಳ್ತಿದ್ರು ಅಲ್ವಾ, ಚಂದ್ರನ ಬೆಳಕಿನಲ್ಲಿ ತಂಪಿನಲ್ಲಿ ಕೂತ್ಕೊಳ್ಳಿ ನೀವು, ಮನಸ್ಸು ಪ್ರಶಾಂತ ಆಗತ್ತೆ ಅಂತ ಇದ್ರು. ಎಷ್ಟು ಜನರಿಗೆ ಇವಾಗ ಚಂದ್ರನ ಬೆಳಕು ಸಿಗತ್ತೆ ಸಿಟಿಗಳಲ್ಲಿ ಇರೋರಿಗೆ, ಹೋದ್ರೆ ಎಲ್ಲಾ ಕಡೆ ಬರೀ ಆರ್ಟಿಫಿಷಿಯಲ್ ಲೈಟ್ಸ್ ಇರುತ್ತೆ ನಿಮ್ಗೆ. ಆಮೇಲೆ ತಂಪಾದಂತಹ ಗಾಳಿ, ಯಾವುದು ಹಣ ಕೊಟ್ರೆ ಕೊಡ್ಬೇಕಾಗೇ ಇಲ್ಲ, ತುಂಬಾ ಸಿಂಪಲ್ ಆಗಿ ಸಿಗ್ತಾ ಇತ್ತು, ತುಂಬಾ ಸರಳವಾಗಿ ಸಿಗ್ತಾ ಇತ್ತು. ಆ ಎಲ್ಲಾ ಬೆನಿಫಿಟ್ ಕೂಡ ನಾವು ಕಳ್ಕೊಂಡ್ಬಿಟ್ಟಿದೀವಿ ಈಗ. ಹಕ್ಕಿಗಳ ಚಿಲಿಪಿಲಿ ಇರಬಹುದು, ಬೆಳಗಿನ ತಂಗಾಳಿ ಇರಬಹುದು, ರಾತ್ರಿಯ ತಂಪು ಚಂದಿರ ಇರಬಹುದು, ಪ್ರತಿಯೊಂದನ್ನು ಕೂಡ ಕಳ್ಕೊಳ್ತಾ ಹೋಗ್ತೀವಿ ನಾವು. ಇವತ್ತು ಅರ್ತ್ ಡೇ ನಾವು ತುಂಬಾ ಪಿಕ್ಚರ್ಸ್ ನೋಡ್ತಾ ಇದೀವಿ. ಅಂದ್ರೆ ಈ ಆಸ್ಟ್ರಾನಮರ್ಸ್ ಬೇರೆ ದೇ ಗೋ ಔಟ್ ಟು ದ ಔಟರ್ ಸ್ಪೇಸ್ ಅಂಡ್ ದೇ ಟೇಕ್ ಅ ಪಿಕ್ಚರ್, ನಮ್ ಅರ್ತ್ ಪಿಕ್ಚರ್ ತಗೊಂಡು ಅವರು ಕಾಮೆಂಟ್ ಮಾಡ್ತಾರೆ, ನಮ್ ಅರ್ತ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ, ಇಟ್ಸ್ ದ ಓನ್ಲಿ ಪ್ಲಾನೆಟ್ ವೇರ್ ಲೈಫ್ ಎಕ್ಸಿಸ್ಟ್. ಸೊ ಅಲ್ಲಿ ಹೊರಗಡೆ ಹೋದ್ಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ನಮಗೆ ಎಷ್ಟು ಕ್ರಿಟಿಕಲ್ ನಮ್ಮ ಅರ್ತ್ನ ಪ್ರಿಸರ್ವ್ ಮಾಡೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅರ್ತ್ ಅಲ್ಲಿ ಇದ್ದು ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಹೊರಗಡೆ ಹೋಗಿ ಆ ದೃಶ್ಯವನ್ನು ನೋಡಿದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವ ಪ್ಲಾನೆಟ್ ಮೇಲೇನು ಈ ಐಡಿಯಲ್ ಕಂಡೀಷನ್ಸ್ ಇಲ್ಲ ಲೈಫ್ ಸರ್ವೈವ್ ಆಗಕ್ಕೆ, ನಾಟ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ಫಾರ್ ಮಿಲಿಯನ್ಸ್ ಆಫ್ ಅದರ್ ಸ್ಪೀಶೀಸ್ living in the oceans and the forests and everywhere on earth. ಹೌದು. ಮತ್ತೆ ನಮ್ಮ ಲಿಸ್ನರ್ ಒಬ್ರು ಗಿರೀಶ್ ಅಂತ ಅವರು ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಇವಾಗ ಹೀಟ್ ವೇವ್ಸ್ ಎಲ್ಲ ಬರ್ತಿದೆ ಅಲ್ಲ, ಅದು ಕೂಡ ನಮ್ಮ ಮಳೆ ಮೇಲೆ ಎಫೆಕ್ಟ್ ಮಾಡತ್ತಾ ಅಂತ ಕೇಳ್ತಾ ಇದ್ರು. ಹೌದು, ಯಾಕಂದ್ರೆ ನಮ್ಗೆ ಈಗ ವಿದರ್ಭ ರೀಜನ್ ಅಲ್ಲಿ ಅಥವಾ ತುಂಬಾನೇ ಫ್ಲಕ್ಚುಯೇಷನ್ಸ್ ಆಗ್ತಾ ಇದ್ರೆ ಆ ರೀಜನ್ ಅಲ್ಲಿ ನಮ್ಗೆ ಜಾಸ್ತಿ ಈ ಬೆಳೆ ಬರೋದು, ನಾವು ಡಿಪೆಂಡೆನ್ಸ್ ಇರುತ್ತೆ. ಸೊ ಅದು ಎಫೆಕ್ಟ್ ಆದಾಗ ಅದು ಪ್ರೈಸಸ್ ಆಫ್ ದಟ್ ಕಮಾಡಿಟಿ ವಿಲ್ ರೈಸ್, ಮತ್ತೆ ಅದು ನಮ್ದು ಮೆನು ಮೇಲೆ, ಚಾಯ್ಸ್ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಅದು ಇನ್ನು ಪ್ರೆಡಿಕ್ಟ್ ಆಗಕ್ಕೆ ನಮಗೆ ಡೇಟಾ ಬೇಕು. ಆ ಡೇಟಾ ನಮಗೆ 10 years ಡೇಟಾ ಕಲೆಕ್ಷನ್ ಅಲ್ಲಿ ಬೇಕು, ಯಾಕಂದ್ರೆ ಅವಾಗಲೇ ಅದು ಪ್ಯಾಟರ್ನ್ಸ್ ಕಾಣುತ್ತೆ. ಬಟ್ ಈ ತರ ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ಇನ್ನೂ ತುಂಬಾ ತೊಂದರೆ ಆಗುತ್ತೆ. ಹೌದು, ಮತ್ತೆ ಮಳೆ ಮೇಲೂ ಕೂಡ ಅದು ಖಂಡಿತ ಪರಿಣಾಮ ಇದ್ದೇ ಇದೆ. ಓಕೆ, ಮತ್ತಷ್ಟು ಮಾತಾಡೋಣ ಇನ್ನೊಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ದೀಪ್ತಿ ಗಣಪತಿ ಅವರೊಂದಿಗಿನ ಮಾತುಕತೆಯನ್ನ. ನಿಮ್ದು ಪ್ರಶ್ನೆಗಳಿದ್ರೆ ನಮಗೆ ಕಳಿಸ್ಕೊಡಿ. 94809001 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಡಾಕ್ಟರ್ ದೀಪ್ತಿ ಗಣಪತಿ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಲಿಸನರ್ಸ್ ಅಂತೂ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಮಮತಾ ನಾಗರಾಜ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ಇದು ಎಲ್ಲಿವರೆಗೂ ಕೂಡ ನಾವು ಮನೆಯಲ್ಲಿ ಒಂದು ಕಸದ ಬುಟ್ಟಿ ಅಂತ ಇಟ್ಟು ಅದನ್ನ ವೇಸ್ಟ್ ಸೆಗ್ರಿಗೇಷನ್ ಮಾಡಲ್ವೋ ಅಲ್ಲಿ ತನಕ ಸ್ವಚ್ಛತೆ ಕನಸಿನ ಮಾತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಾರ್ಪೊರೇಷನ್ ಮತ್ತೆ ಮುನ್ಸಿಪಾಲಿಟಿ ಅವ್ರ ಮೇಲೆ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವೋ ಅಷ್ಟೇ ನಾವು ಕೂಡ ಜವಾಬ್ದಾರಿಯುತವಾಗಿ ಅದನ್ನ ಸೆಗ್ರಿಗೇಟ್ ಮಾಡಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ.
ಇದ್ರ ಬಗ್ಗೆ ನಾನು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಬನ್ನರ್ಘಟ್ಟ ರೋಡ್ ಮೇಲೆ ಒಂದು ಕಾರ್ನರ್ ಸೈಟ್ ಅಲ್ಲಿ ಜನ ಸುಮ್ನೆ ಡಂಪ್ ಮಾಡ್ತಾ ಇದ್ರು ಗಾರ್ಬೇಜ್. ಸೊ BBMP ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ BBMP ರೋಡ್ ಸ್ವೀಪರ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆಸಿ ಆ ಇಡೀ ಜಾಗನ ಕ್ಲೀನ್ ಮಾಡಿಸಿ ರಂಗೋಲಿ ಬಿಡಿಸಿದ್ರು. ನಾನ್ ಆವಾಗ ಪಾಸ್ ಆಗ್ತಾ ಇದ್ದಾಗ ಕೇಳ್ದೆ, ನಮ್ ರೋಡ್ ಸ್ವೀಪ್ ಮಾಡ್ತಾರಲ್ಲ ಅವ್ರನ್ನ ಕೇಳ್ದೆ, ನೀವ್ ಯಾಕೆ ಅಲ್ಲಿ ರಂಗೋಲಿ ಬಿಡಿಸ್ತಾ ಇದ್ರಿ? ಇಲ್ಲ, ಅದು ನೀಟಾಗಿ ಕಾಣ್ಲಿ, ಅಲ್ಲಿ ಯಾರು ಜನ ಕಸ ಎಸಿಬಾರ್ದು ಅಂತ. ಸೊ ನನ್ಗನ್ಸ್ತು ಅವರು ಎಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ, ಬಟ್ ಅವರು ರೋಡ್ ಕ್ಲೀನ್ ಮಾಡೋದ್ರಲ್ಲೇ ಅವ್ರ ಟೈಮ್ ಹೋಗುತ್ತೆ. ಮತ್ತೆ ಅವ್ರ ನಮ್ಮ ಮನೆಗಳಿಗೆ ಬಂದು ಹೇಗೆ ಕಸ ಪಿಕಪ್ ಮಾಡಕ್ ಟೈಮ್ ಸಿಗುತ್ತೆ ಅವ್ರಿಗೆ, ಯಾಕಂದ್ರೆ ದೇ ಆರ್ ಸೋ ಬಿಸಿ ಕ್ಲಿಯರಿಂಗ್ ದ ಕಾರ್ನರ್ ಸೈಟ್ ಗಾರ್ಬೇಜ್. ಸೊ ಎಲ್ಲಾನು ನಾವು ಅವ್ರ ಮೇಲೆನೆ ಹಾಕ್ಲಿಕ್ಕೆ ಆಗಲ್ಲ ಜವಾಬ್ದಾರಿ. ಬಟ್ ಒಂದು ಪಾಸಿಟಿವ್ ನೋಟ್ ಏನು ಅಂದ್ರೆ, ಇವಾಗ ಯೂತ್ ಫಾರ್ ಪರಿವರ್ತನ್ ಅಂತ ಒಂದು ಸಂಸ್ಥೆ ಇದೆ. ಹಾಗೇನೆ ಬೇರೆ ಬೇರೆ ಸಂಸ್ಥೆಯವರು ವಾಲಂಟರಿಯಾಗಿ ಎಲ್ಲೆಲ್ಲೆಲ್ಲ ಕಸ ಇರುತ್ತೆ ಅಲ್ಲಿ ಹೋಗಿ ಪೂರ್ತಿ ಆ ಕಸವನ್ನ ಕ್ಲಿಯರ್ ಮಾಡಿ, ಪೇಂಟ್ ಮಾಡಿ, ಅಲ್ಲಿ ವರ್ಲಿ ಆರ್ಟ್ ಅಥವಾ ಬೇರೆ ಬೇರೆ ರೀತಿಯ ಆರ್ಟ್ ಅನ್ನ ಮಾಡಿ ಇಲ್ಲಿ ಮತ್ತೆ ವಾಪಸ್ ಕಸ ಹಾಕಬೇಡಿ ಅಂತ ಹಾಕಿ ಬರ್ತಾ ಇದ್ದಾರೆ. ಆತರ ಎಷ್ಟೋ ಸುಂದರಗೊಂಡಂತ ಜಾಗಗಳನ್ನ ನಾವು ನೋಡ್ತೀವಿ. ಮತ್ತೆ ಅವರು ಕೂಡ ಇಂಟರ್ವ್ಯೂಗೆ ಬಂದಾಗ ಹೇಳಿದ್ದೇನು ಅಂದ್ರೆ, ಅಲ್ಲಿರುವಂತ ಲೋಕಲ್ಸ್ ನ ಇನ್ವಾಲ್ವ್ ಮಾಡ್ಕೊಂಡಾಗ ಈ ಕೆಲಸದಲ್ಲಿ ಆ ಪ್ರದೇಶ ಸ್ವಚ್ಛವಾಗಿರುತ್ತೆ. ಅದನ್ ಬಿಟ್ಟು ಇಂಥವ್ರಿಗೆ ಫೋಟೋ ಕಳಿಸ್ತಾರೆ, ಇವ್ರು ಮಾತ್ರ ಒಂದಷ್ಟು ಜನ ವಾಲಂಟಿಯರ್ಸ್ ಹೋಗಿ ಮಾಡಿ ಬಂದ್ರು ಅಂದ್ರೆ ಇನ್ನೊಂದು ವಾರ ಕಳೆದ್ಮೇಲೆ ವಾಪಸ್ ತಿಪ್ಪೆಗುಂಡಿನೇ ಆಗಿರುತ್ತೆ. ಅಂದ್ರೆ ಎಲ್ಲಿ ನಾನು ನಂದು ಅನ್ನೋಂತ ಒಂದು ಸೆಂಟಿಮೆಂಟ್ ಇರುತ್ತೆ, ಅಲ್ಲಿ ಕ್ಲೀನ್ಲಿನೆಸ್ ಕೂಡ ಮೇಂಟೈನ್ ಆಗುತ್ತೆ. ಹೌದು. ಮತ್ತೆ ಇನ್ನೊಬ್ರು ಹೇಳ್ತಿದ್ದಾರೆ, ಬಿಸಿಲಿನ ಪ್ರಖರತೆ, ಪರಿಸರ ಸಂರಕ್ಷಣೆ, ಪ್ಲಾಸ್ಟಿಕ್ ರಹಿತ ಜೀವನ, ಆರೋಗ್ಯಕರ ಆಹಾರ ಪದ್ಧತಿ ಎಲ್ಲದರ ಬಗ್ಗೆ ಮಾಡಿದಂತಹ ಚರ್ಚೆ ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಲತಾ ನಾಯಕ್ ಅವರು ಮುಂಬೈಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇಂಥ ಋತುವಿಗೆ, ಇಂಥ ಸೀಸನ್ಗೆ ಇಂಥ ಆಹಾರ ಅಂತ ನೋಡದೆ ಸಿಕ್ಕಿದ್ದೆಲ್ಲ ತಿಂತಾ ಇರೋದ್ರಿಂದ ನಮ್ಮ ಆರೋಗ್ಯ ಏನಾಗತ್ತೆ ಅಂತ ಕೇಳ್ತಿದ್ದಾರೆ. ಐ ಥಿಂಕ್ ನೀವು ಯು ಶುಡ್ ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ಯಾವಾಗ್ಲೂ ನಿಮ್ಮ ಅಜ್ಜ ಅಜ್ಜಿ, ನಿಮ್ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಏನ್ ತಿಂತಾ ಇದ್ರು, ಯಾಕಂದ್ರೆ ಅದು ನಿಮ್ ಜೀನ್ಸ್ ಮೇಲೇನು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ನೀವು ಯಾವಾಗ್ಲೂ ಯು ಗೋ ಬ್ಯಾಕ್ ಟು ಯುವರ್ ರೂಟ್ಸ್ and see what have you grown up eating. ಈಗ ನಾವು ಮನೆಯಲ್ಲಿ ರಾಗಿ ಪಾರೇಜ್, ರಾಗಿ ಗಂಜಿ ಆಗಿರ್ಬೋದು, ಅದು ಏನಾದ್ರೂ we have grown up eating that, right? So suddenly change ಮಾಡೋದುನು ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಟು ಡೂ. ನಿಜ. ಮತ್ತೆ ಇವಾಗ ಇನ್ನೊಂದೇನಾಗ್ತಾ ಇದೆ ಅಂದ್ರೆ, ಡಯಟ್ ಅನ್ನೋಂಥ ಹೆಸರಿನಲ್ಲಿ ಬರೀ ನಾವು ಕೀಟೋ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತೆಲ್ಲ ಹೇಳಿ ಎಷ್ಟೋ ಜನ ಆರೋಗ್ಯ ಹಾಳು ಮಾಡ್ಕೊಂಡವ್ರಿದ್ದಾರೆ. ಮತ್ತೆ ಹೆಲ್ತ್ ಡ್ರಿಂಕ್ ಗಳ ಮೊರೆ ಹೋಗಿ ಇವಾಗ ಇನ್ನೊಂದು ತುಂಬಾನೇ ಅಫೆಕ್ಟ್ ಮಾಡ್ತಾ ಇರೋದು ಯೂತ್ ನ ಏನು ಅಂತಂದ್ರೆ, ಹೇಗ್ ಕಾಣ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಒಳಗೆ ಏನಿದೆ ಅನ್ನೋದಕ್ಕೆ. ಹೌದು. ದಟ್ಸ್ ವೈ ಇನ್ಸ್ಟಾಗ್ರಾಮ್ ಮೇಲೆ ಯು ಸಿ ಅ ಲಾಟ್ ಆಫ್ ಹೆಲ್ತ್ ಕಾಂಟೆಂಟ್ ಕ್ರಿಯೇಟರ್ಸ್. ಬಟ್ ಈಗ WHO ಒಂದು ಹೊಸ ರೂಲ್ ತಂದಿದೆ, ಅಂದ್ರೆ ಇವಾಗ ಅದನ್ನು ನಾವು ಮಾನಿಟರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಜಸ್ಟ್ ಲೈಕ್ ದಟ್ ವಿ ಕಾಂಟ್ ಅಲೌ ಪೀಪಲ್ ಟು ಕ್ರಿಯೇಟ್ ಕಾಂಟೆಂಟ್ ಅಬೌಟ್ ಹೆಲ್ತ್ ಅಂಡ್ ಸ್ಪ್ರೆಡ್ ಇಟ್ ಇನ್ ಇನ್ಸ್ಟಾಗ್ರಾಮ್. ಆ ಪ್ರಾಬ್ಲಮ್ ಎಲ್ಲ ಕಂಟ್ರೀಸ್ ಅಲ್ಲೂ ಇದೆ. ನಾನು ಇನ್ನೊಂದು ದೇಶದ ರಿಸರ್ಚರ್ ಜೊತೆ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿನೂ ಅವ್ರು ಹೇಳ್ತಾರೆ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಯೂತ್ ಹೆಲ್ತ್ ಕಾಂಟೆಂಟ್ ಹಾಕೋದು ಮತ್ತೆ ಅದ್ರ ಪರಿಣಾಮ ಅವ್ರ ಮೇಲ್ ಬೀಳೋದು ತುಂಬಾ ಕಾಣಿಸ್ತಾ ಇದೆ. ಅಂಡ್ ಇಟ್ ಇಸ್ ಅ ವೆರಿ ವರಿಸಮ್ ಟ್ರೆಂಡ್ ಅಂತ. ನಿಜ. ಯಾಕೆಂತಂದ್ರೆ ಯಾರು ಬೇಕಾದ್ರೂ ರೀಲ್ಸ್ ಮಾಡಬಹುದು, ಯಾರು ಬೇಕಾದ್ರೂ ಅಪ್ಲೋಡ್ ಮಾಡಬಹುದು. ಮತ್ತೆ ಅದನ್ನ ನೋಡಿ ನಿಜ ಅಂತ ನಂಬುವಂತ ಮುಗ್ಧರು ಇರ್ತಾರಲ್ಲ, ಅವ್ರ ಮೇಲೆ ತುಂಬಾನೇ ಪರಿಣಾಮ. ಹೌದು. ಮತ್ತೆ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಇನ್ನೂನು ಡೂಪ್ಲಿಕೇಟ್ ಮಾಡಬಹುದು, ಇನ್ನೂನು ಡಿಸ್ಟಾರ್ಟ್ ಆಗ್ಬೋದು, ಆಂಪ್ಲಿಫೈನೂ ಆಗ್ಬೋದು ಆ ಮೆಸೇಜಿಂಗ್. ಸೊ ನಮ್ಗೆ ಗೊತ್ತಾಗಲ್ಲ ಅದು ರಿಯಲ್ ಅಂತ ಅಲ್ಲ ಅಂತ. ಅದಕ್ಕೆ ಒಂದ್ ಲೈನ್ ಅಲ್ಲಿ ನಾವು ಹೇಳ್ಬಹುದಾಗಿರೋದು ಏನು ಅಂದ್ರೆ, ನೀವು ಆಗ್ಲೇ ಹೇಳಿದ ಹಾಗೆ ಪಾರಂಪರಿಕ ಆಹಾರ ಪದ್ಧತಿ, ನಿಮ್ಮ ಅಜ್ಜ ತಾತ ಮುತ್ತಾತಂದ್ರು ಏನ್ ತಿಂದು ಬೆಳೆದ್ರು, ನೀವು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಸಾಕು. ಹೌದು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಡ್ತಾ ಇದೀವಿ ನಾವು. ರ್ಯಾಪಿಡ್ ಫೈರ್ ರೌಂಡ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನೀವೇನಾದ್ರೂ ಮ್ಯಾನೇಜ್ಮೆಂಟ್ ಲೆಸನ್ಸ್ ಬಗ್ಗೆ ಬುಕ್ ಬರೆಯೋದಾದ್ರೆ, ಅದರಲ್ಲೂ ಕೂಡ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಬರೆಯೋದಾದ್ರೆ, ಚಾಪ್ಟರ್ 1ಗೆ ಏನಂತ ಟೈಟಲ್ ಕೊಟ್ಟಿರ್ತೀರಾ? ಐ ಥಿಂಕ್ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಟ್ರಾಫಿಕ್ ಅಲ್ಲಿ, ನೀವು ಡ್ರೈವ್ ಮಾಡ್ತಾ ಇರೋದಾಗ್ಲಿ, ನೀವು ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಳ್ಳೋದಾಗ್ಲಿ, ಅದು ನಿಮ್ ಕೆಲ್ಸದ ಮೇಲೇನು ಪರಿಣಾಮ ಬೀಳುತ್ತೆ. ಸೊ ನೀವು ಗಡಿಬಿಡಿಯಲ್ಲಿ ಬಂದು ನೀವು ಕೆಲಸದಲ್ಲಿ ಪೇಷಂಟ್ ಆಗಿ ಕಾಮಾಗಿ ಇರಕ್ಕಾಗಲ್ಲ. ನೀವು ಹೊರಗಡೆ ಯಾವ ವ್ಯಕ್ತಿ ಇರ್ತೀರೋ, ಹೆಂಗ್ ಹಾಂಕ್ ಮಾಡ್ತೀರೋ, ರೋಡ್ ರೇಜ್, ಅದು ನೀವು ಇಮಿಡಿಯೇಟ್ಲಿ ಯು ಕಾಂಟ್ ಚೇಂಜ್ ಯುವರ್ ಸೆಲ್ಫ್ ಅಂಡ್ ಕಮ್ ಅಂಡ್ ಬಿ ಅ ಡಿಫ್ರೆಂಟ್ ಪರ್ಸನ್ ಇನ್ ಅಟ್ ಆಫೀಸ್. ಸೊ ಎರಡೂ ಒಂಥರ ಟ್ಯಾಲಿ ಆಗ್ಬೇಕು. ಮತ್ತೆ ಬೆಂಗಳೂರಲ್ಲಿರುವಂತಹ ಒಬ್ಬ ವಿದ್ಯಾರ್ಥಿ ಗ್ರಾಜುಯೇಷನ್ ಮುಗಿಸೋಕ್ಕೂ ಮುಂಚೆ ಏನೊಂದು ಕೆಲಸ ಮಾಡಬೇಕು ಅಂತ ಹೇಳ್ತೀರಾ? ಅವ್ರವ್ರ ಕ್ಯಾಂಪಸ್ ಅಲ್ಲಿ ಒಂದು ಸ್ಯಾಪ್ಲಿಂಗ್ ನ ಪ್ಲಾಂಟ್ ಮಾಡಬೇಕು, ಮತ್ತೆ ಅದಕ್ಕೆ ಸ್ಪೇಸ್
ಅಲಾಟ್ ಮಾಡಿ ಆ ಸ್ಯಾಪ್ಲಿಂಗ್ನ ನರ್ಚರ್ ಮಾಡಕ್ಕೆ 2-3 ವರ್ಷದ ಮೇಲೆ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ. ಪ್ರತಿಯೊಬ್ರು ಗಿಡ ನೆಡಬೇಕು. ನೀವು ಇದನ್ನ ಹೇಳಿದಕ್ಕೆ ನಂಗೆ ನೆನಪಾಯ್ತು, ಮೈಸೂರಿನಲ್ಲಿ ಗಂಗೋತ್ರಿಯಲ್ಲಿ ಕುವೆಂಪು ಅವರ ಕನಸಾಗಿತ್ತಂತೆ ಅದು. ಎಲ್ಲ ಕಡೆ ಮರಗಳನ್ನ ನಡೆಸಿ ಅವರು ಆ ಒಂದು ಕೆಲಸವನ್ನ ಮಾಡಿದ್ರು. ಮತ್ತೆ ಇವಾಗ್ಲೂ ಕೂಡ ಮೈಸೂರಿಗೆ ಹೋದ್ರೆ ಆ ಗಂಗೋತ್ರಿ, ಮಾನಸ ಗಂಗೋತ್ರಿ ಕ್ಯಾಂಪಸ್ ಏನಿದೆ, ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಏನಿದೆ, ಅದು ಒಂದು ದಟ್ಟ ಕಾಡಿನ ಹಾಗೆ ಕಾಣುತ್ತೆ ನನಗೆ. ಅಷ್ಟು ಮರಗಳು, ಅದು ಕುವೆಂಪು ಅವರ ಕನಸಾಗಿತ್ತು. ಅದು ನೆನಪಾಯ್ತು ನನಗೆ. ಗ್ರಾಜುಯೇಷನ್ ಮಾಡಿ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದೊಂದು ಗಿಡ ನೆಟ್ರೆ ಬಹುಶಃ ಎಲ್ಲ ಕ್ಯಾಂಪಸ್ಗಳು ಕೂಡ ಹಸಿರುಮಯವಾಗಿರುತ್ತೆ. ಹಸಿರುಮಯ, ಹೌದು. ಆಮೇಲೆ ನಿಮ್ಗೇನಾದ್ರೂ ಆಪ್ಷನ್ ಕೊಟ್ರೆ ನಮ್ಮ ಮನೆಯ ಕೈತೋಟದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದು ಒಳ್ಳೇದು ಅಂತೀರೋ ಅಥವಾ 5 ನಿಮಿಷದಲ್ಲಿ ಕ್ವಿಕ್ ಡೆಲಿವರಿ ತಗೊಳ್ಳೋದು ಒಳ್ಳೇದು ಅಂತೀರೋ? ಆರ್ಗ್ಯಾನಿಕ್ ಫಾರ್ಮಿಂಗ್. ಮತ್ತೆ ನಾವು ಮಾತಾಡ್ತಾ ಇರೋದು ಹಾಗೆ ಕಂಪೋಸ್ಟ್, ಯು ಯೂಸ್ ಯುವರ್ ಓನ್ ವೆಜಿಟಬಲ್ ವೇಸ್ಟ್, ಫ್ರೂಟ್ ವೇಸ್ಟ್ ಟು ಕ್ರಿಯೇಟ್ ಮೆನ್ಯೂರ್ ಫಾರ್ ಯೋರ್ ಗಾರ್ಡನ್, ಡೋಂಟ್ ಬೈ ಇಟ್ ಅಂತ. ಹೌದು, ಸುಮ್ಮನೆ ಅದು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಪ್ರತಿ ಮನೆಯಲ್ಲೂ ಕೂಡ ಇರುವಂತಹ ಕಿಚನ್ ವೇಸ್ಟ್ ನ ಪಾಟ್ ನ ಬುಡಕ್ ಹಾಕಿದ್ರೆ ಸಾಕು, ತಾನಾಗೆ ಅದು ಬಿಸಿಲಿನಲ್ಲಿ ಒಣಕೊಳುತ್ತೆ, ಸರಿ ಹೋಗುತ್ತೆ. ಅದು ಮಣ್ಣು ಹೀರ್ಕೊಳ್ಳುತ್ತೆ ಕೂಡ. ನೀವು ಕಾಂಪೋಸ್ಟ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡೋದು ಎಷ್ಟೋ ಸಲ ಬೇಕಾಗಿರುತ್ತೆ. ಆಮೇಲೆ ಒಂದೇ ಒಂದು ಟ್ರೆಡಿಷನಲ್ ಕರ್ನಾಟಕದ ಬೆಳೆ ಅದನ್ನ ಉಳಿಸ್ಕೋಬೇಕು ಅಂತಂದ್ರೆ ಯಾವುದು? ರಾಗಿ. ರಾಗಿ ತಿಂದವನು ನಿರೋಗಿ ಅಂತ ಹೇಳ್ತಾರೆ. ರಾಗಿ ತಿಂದವನು ತುಂಬಾ ಗಟ್ಮುಟ್ಟಾಗಿ ಇರ್ತಾರೆ ಅನ್ನೋದು ನಂಬಿಕೆ, ಜನಪದರ ನಂಬಿಕೆ. ಹೌದು ಹೌದು. ಮತ್ತೆ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅಥವಾ ಸ್ಟೀಲ್ ಡಬ್ಬ ನೀವು ನೋಡಿದ ಹಾಗೆ ನಾನು ವಾಟರ್ ಬಾಟಲ್ ನ ತಗೊಂಡ್ ಬಂದೆ. ಸೊ ಕ್ಯಾರಿ ಯುವರ್ ಓನ್ ವಾಟರ್ ಬಾಟಲ್ ಎವ್ರಿವೇರ್, ಡೋಂಟ್ ಯೂಸ್ ಪ್ಲಾಸ್ಟಿಕ್. ಪ್ರತಿಯೊಬ್ರು ಹೋಗೋ ಕಡೆಗೆ ತಮ್ಮ ವಾಟರ್ ಬಾಟಲ್ ತಗೊಂಡ್ ಹೋಗೋದು, ಮತ್ತೆ ಎಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ನಿಮ್ದೊಂದು ಕೈ ಚೀಲ, ಒಂದ್ ಬ್ಯಾಗ್ ತಗೊಂಡ್ ಹೋಗೋದು ತುಂಬಾನೇ ಮುಖ್ಯ. ಶಾಪಿಂಗ್ಗೆ ಹೋಗ್ತೀರಿ ಅಂತ ಗೊತ್ತಿರುತ್ತೆ, ಮತ್ತೆ ಯಾಕೆ ಇನ್ನೊಂದಷ್ಟು ಕವರ್ಗಳನ್ನ ಹೊತ್ಕೊಂಡ್ ಬರ್ತೀರಾ? ತರಕಾರಿ ತಗೊಳಕಿರಬಹುದು, ಬಟ್ಟೆಗಳಿರಬಹುದು, ಯಾವುದೇ ಒಂದು ವಿಷಯಕ್ಕೆ ಹೋದ್ರು ಕೂಡ ನಿಮ್ಮ ಮನೆಯಿಂದ ನೀವು ಚೀಲಗಳನ್ನ ಕೊಂಡೊಯ್ಯೋದು ಪರಿಸರಕ್ಕೆ ಮಾಡ್ತಾ ಇರುವಂತಹ ದೊಡ್ಡ ಬೆನಿಫಿಟ್, ಉಪಕಾರ ಅಂತ ಹೇಳಬಹುದು. ಆಮೇಲೆ ಒಂದೇ ಒಂದು ಸೀಕ್ರೆಟ್ ಏನಾದ್ರೂ ಇದೆಯಾ AMP ಕ್ಯಾಂಪಸ್ ಅಲ್ಲಿ ಇರುವಂತದ್ದು, ಸಾಮಾನ್ಯ ಜನರಿಗೆ ಗೊತ್ತಿಲ್ಲದೆ ಇರೋಂಥದ್ದು? ಅಂದ್ರೆ ವಿ ಹ್ಯಾವ್ ಅ ಗ್ರೀನ್ ಕವರ್ ಆಫ್ ಮೋರ್ ದನ್ 30,000 ಟ್ರೀಸ್. ಮತ್ತೆ ಈ ಸತಿ ನಾವು ಬರ್ಡ್ ಸೆನ್ಸಸ್ ಮಾಡಿದಾಗ ಒಂದು 90 ಬರ್ಡ್ಸ್ ಸ್ಪಾಟ್ ಮಾಡಿದ್ವಿ ಕ್ಯಾಂಪಸ್ ಅಲ್ಲಿ. ಅಂಡ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್, ಅಕಾರ್ಡಿಂಗ್ ಟು ದಟ್ ಆರ್ಗನೈಸೇಷನ್ ವಿಚ್ ಕಂಡಕ್ಟೆಡ್ ದಟ್ ಸೆನ್ಸಸ್, ಅಬೌಟ್ 280 ಸ್ಪೀಶೀಸ್ ಇದೆ ಬೆಂಗಳೂರಲ್ಲಿ. ಅದರಲ್ಲಿ 90 ಸ್ಪೀಶೀಸ್ ನಾವು ನಮ್ಮ ಕ್ಯಾಂಪಸ್ ಅಲ್ಲಿ ನೋಡ್ಬೋದು. ವಾವ್. ಒಂದು ಮೀಡಿಯಂ ಇತ್ತ ನೀವು ಡಿಬಂಕ್ ಮಾಡಬೇಕು ಅಂದ್ರೆ ಯಾವ್ದದು? ಅಂದರೆ ಎಲ್ಲರೂ ಜರ್ನಲಿಸ್ಟು ಅವರು ತುಂಬಾನೇ ಫ್ಯಾಕ್ಚುಯಲ್ ಆಗಿ ವೆಲ್ ರಿಸರ್ಚ್ಡ್ ಆರ್ಟಿಕಲ್ಸ್ ಹಾಕ್ತಾ ಇಲ್ಲ. ಅದೊಂದು ಡಿಬಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ಜನರು ನನಗೆ ಗೊತ್ತಿರೋ ಹಾಗೆ ಅವರು ತುಂಬ ರಿಸರ್ಚ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಜನರ ಜೊತೆ ಮಾತನಾಡಿ ಅವರು ಅನ್ಬಯಾಸ್ಡ್ ಆಗಿ ಡೆಫಿನೆಟ್ಲಿ ಆರ್ಟಿಕಲ್ಸ್ ಬರೀತಾರೆ. ಸೊ ಅದು ಬಯಸ್ ಮತ್ತು ಪ್ರೆಜುಡಿಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ಅದೊಂದು ಮಿತ್. ನಿಜ. ಥ್ಯಾಂಕ್ ಯು ಸೋ ಮಚ್. ಈ 1 ಗಂಟೆಯ ಹೊತ್ತು ಹೇಗೆ ಕಳೀತು ಅಂತ ಗೊತ್ತಿಲ್ಲ, ಅದರಲ್ಲೂ ಕೂಡ ನಿಮ್ಮ ಜೊತೆ ಕಳೆದಂತಹ 3/4 ಗಂಟೆ ಮಾತುಕತೆ ತುಂಬಾನೇ ವಿಷಯಗಳನ್ನ ನಮಗೆ ಕೊಟ್ಟಿದೆ, ತುಂಬಾ ಚಿಂತನೆಗಳನ್ನ ನಮಗೆ ಕೊಟ್ಟಿದೆ. ಮತ್ತೆ ಕೇಳಿದವರು ಕೂಡ ತುಂಬಾ ಇದರ ಬಗ್ಗೆ ಗಮನ ವಹಿಸಿ ಕಡೆ ಪಕ್ಷ ಪ್ರಕೃತಿಯ ಕುರಿತು, ತಮ್ಮ ಆರೋಗ್ಯದ ಕುರಿತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ, ಹಾಗೆ ನೀವು ಬಂದು ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಈ ವರ್ಷದ ಥೀಮ್ ಏನಂದ್ರೆ ಅವರ್ ಪವರ್ ಅವರ್ ಪ್ಲಾನೆಟ್. ಸೊ ಇದು ನಮ್ಮ ಪ್ರಕೃತಿ, ಇದು ನಮ್ಮ ಅರ್ತ್. ಸೊ ಪವರ್ ಇಸ್ ಇನ್ ಅಸ್ ಟು ಸೇವ್ ಇಟ್. ಸೊ ಪ್ಲೀಸ್ ಡೂ ದ ಬೆಸ್ಟ್ ದಟ್ ಯು ಕ್ಯಾನ್ ಡೂ. ಥ್ಯಾಂಕ್ ಯು.